ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಯಜ್ಞ, ದಾನ, ತಪಸ್ಸು ಇವುಗಳು ಒಬ್ಬ ವ್ಯಕ್ತಿಗೆ ಬಹಳ ಮುಖ್ಯವಾಗಿರುವಂತಹ ಅಂಶಗಳು. ಅದರ ವೈವಿಧ್ಯವನ್ನು ತಿಳಿಸ್ಕೊಂಡು ಹೋಗುತ್ತಾ ಇದ್ದಾನೆ. ಅದರಲ್ಲಿ ಯಜ್ಞದ ವೈವಿಧ್ಯ, ಅದೇ ಸಾತ್ವಿಕವಾದ ಯಜ್ಞ, ರಾಜಸವಾದ ಯಜ್ಞ, ತಾಮಸವಾದ ಯಜ್ಞ, ಅದನ್ನು ತಿಳಿಸಿದ. ಮುಂದಿನದ್ದು ತಪಸ್ಸು, ಸಾತ್ವಿಕವಾದ ತಪಸ್ಸು, ರಾಜಸವಾದ ತಪಸ್ಸು ಹಾಗೂ ತಾಮಸವಾದ ತಪಸ್ಸು. ಅದನ್ನು ತಿಳಿಸ್ಲಿಕ್ಕೋಸ್ಕರ ಅದಕ್ಕಿಂತ ಮುಂಚೆ 3 ವಿಧವಾಗಿದೆ: ವಾಚಿಕವಾದ ತಪಸ್ಸು, ಕಾಯಿಕವಾದ ತಪಸ್ಸು, ಮಾನಸಿಕವಾದ ತಪಸ್ಸು. ಈ ರೀತಿ ತಪಸ್ಸು ಅನ್ನುವುದೇ 3 ವಿಧವಾಗಿದೆ. ಅದು ಮತ್ತೆ 3 ವಿಧವಾಗಿದೆ ಅಂತ ತಿಳಿಸ್ಲಿಕ್ಕೆ ಇವಾಗ ಹೊರಡ್ತಾ ಇದ್ದಾನೆ. ಅದನ್ನು ನಾವು ನೋಡಿದ್ವು. ಕಾಯಿಕವಾದ ತಪಸ್ಸು ಅಂದರೆ ದೇಹದಿಂದ ತಪಸ್ಸು ಮಾಡುವುದು ಅಂತೇಳಿದರೆ ಹೇಗೆ, ಮಾತಿನಿಂದ ತಪಸ್ಸು ಮಾಡುವುದು ಅಂತ ಹೇಳಿದರೆ ಹೇಗೆ, ಮನಸ್ಸಿನಿಂದ ತಪಸ್ಸು ಮಾಡುವುದು ಅಂತ ಹೇಳಿದರೆ ಹೇಗೆ, ಅದನ್ನು ಜನರಲ್ಲಾಗಿ ಸಾಮಾನ್ಯವಾಗಿ ನಾವು ನೋಡಿದ್ವು. ಇವಾಗ ಈ 3 ಇಟ್ಟುಕೊಂಡು ಸಾತ್ವಿಕವಾದ ತಪಸ್ಸು ಅಂತ ಯಾವಾಗತ್ತೆ ಅದನ್ನು ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಶ್ರದ್ಧೆಯ ಪರಯ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಸಾತ್ವಿಕವಾದ ತಪಸ್ಸು, ಸಾತ್ವಿಕರು ಮಾಡುವಂತಹ ತಪಸ್ಸು ಅದು ಹೇಗಿರುತ್ತೆ ಅದನ್ನು ಕೃಷ್ಣ ಹೇಳ್ತಾನೆ. ಇದೇ ಹಿಂದೆ ಹೇಳಿದಂತಹ 3 ತಪಸ್ಸು. ಅದು ಯಾವಾಗ ಶ್ರದ್ಧೆಯ ಪರಯ ಅಂದರೆ ತುಂಬ ನಂಬಿಕೆ, ಬಹಳ ನಂಬಿಕೆಯಿಂದಾಗಿ ಆ 3 ತಪಸ್ಸನ್ನು ಮಾಡಿದಾಗ, ಹಾಗೆಯೇ ಅಫಲಾಕಾಂಕ್ಷಿಭಿ, ಯಾವುದೇ ಫಲದ ಆಕಾಂಕ್ಷೆ ಇಲ್ಲದೆ, ಅಂದರೆ ಆಸೆ ಇಲ್ಲದೆ, ಅದು ಸಿಗತ್ತೆ ಇದು ಸಿಗತ್ತೆ ಅಂತ ಯಾವುದೇ ಆಸೆ ಇಲ್ಲದೆ. ಮತ್ತೇನು ಅಂದರೆ ಯುಕ್ತೈಹಿ, ಯುಕ್ತೈಹಿ ಅಂತೇಳಿದರೆ ದೇವರಲ್ಲಿ ಮನಸ್ಸನ್ನಿಟ್ಟು ಭಗವಂತನಿಗೆ ಪ್ರೀತಿಯಾಗಲಿ ಎನ್ನುವಂತಹ ಭಾವನೆಯಿಂದ ಯಾವ ತಪಸ್ಸು ಆಚರಿಸಲ್ಪಡುತ್ತದೆ ಅದು ಸಾತ್ವಿಕವಾದ ತಪಸ್ಸು ಅಂತ ಕರೆಯಲ್ಪಡುತ್ತದೆ ಅಂತ. ಅಂದರೆ ಇದರ ವಿವರಣೆಯನ್ನು ನಾವು ನೋಡೋದಾಗಿದ್ದರೆ, ಈಗ ಹಿಂದೆ ಕಾಯಿಕವಾದ ತಪಸ್ಸು ಅಂತ ನಾವು ನೋಡಿದ್ವು. ಏನಂದರೆ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ, ದೇವತೆಗಳ ಪೂಜೆಯನ್ನು ಮಾಡುವುದು. ಅದೇ ರೀತಿ ಯಾರು ಜ್ಞಾನವನ್ನು ತಿಳ್ಕೊಂಡಿದ್ದಾರೆ, ದೇವರ ಬಗ್ಗೆ ತಿಳ್ಕೊಂಡಿದ್ದಾರೆ, ಅವರನ್ನು ಪೂಜಿಸುವಂಥದ್ದು. ಅದೇ ರೀತಿ ಗುರುಗಳನ್ನು, ಅದೇ ರೀತಿ ದೇವರನ್ನು ಕಂಡಂತಹ ಮಹಾಪ್ರಾಜ್ಞರನ್ನು, ಇವರನ್ನೆಲ್ಲ ಪೂಜಿಸುವುದು, ಗೌರವಿಸುವುದು. ಯಾಕೋಸ್ಕರ ಅಂತೇಳಿದರೆ ಪರಯ ಶ್ರದ್ಧೆಯ, ಅಂದರೆ ಇದನ್ನು ಮಾಡಬೇಕಾದ್ರೆ ಅದರಲ್ಲಿ ತುಂಬ ನಂಬಿಕೆ ಇದೆ. ಏನು ನಂಬಿಕೆ ಅಂತ ಹೇಳಿದರೆ, ಈ ರೀತಿ ನಾನು ಮಾಡುವುದರಿಂದಾಗಿ ನನಗೆ ಒಳ್ಳೆಯದಾಗಿಯೇ ಆಗತ್ತೆ ನೋಡಿ. ಈ ನಂಬಿಕೆಯಿಂದ ಮಾಡುವಂಥದ್ದು. ಮತ್ತೇನೆಂದರೆ, ನಾನು ದೇವತೆಗಳಿಗೆ ಗೌರವ ಕೊಟ್ಟರೆ, ದೇವತೆಗಳನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿ ಅವ್ರು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ, ಅವ್ರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಈ ಎಲ್ಲ ಆರಾಧನೆಯಿಂದಾಗಿ ದೇವರಿಗೆ ಖುಷಿಯಾಗುತ್ತೆ ನೋಡಿ. ಈ ರೀತಿ ಅದರಲ್ಲಿ ನಂಬಿಕೆ. ಈ ನಂಬಿಕೆಯಾದರೆ ಹೇಗೆ ಬಂದಿರ್ತದೆ ಅಂತ ಹೇಳಿದರೆ ನೋಡಿ, ನಂಬಿಕೆಯಲ್ಲಿ 2 ರೀತಿ ಇದೆ. ಒಂದು ನಿಜವಾದ ನಂಬಿಕೆ, ಇನ್ನೊಂದು ಮೂಢನಂಬಿಕೆ. ಮೂಢನಂಬಿಕೆ ಪ್ರಯೋಜನ ಇಲ್ಲ ಅಂತ ಹೇಳಿದರೆ, ಮೂಢನಂಬಿಕೆಗೆ ಮೂಲ ಕಾರಣ ಏನು ಅಂತ ಹೇಳಿದರೆ, ಮೂಢ ಅಂತ ಹೇಳಿದ್ರೇ ಮೂರ್ಖತನ, ತಿಳ್ಕೊಳ್ಳದೇ ಇರುವುದು, ತಿಳಿಯದೆ ಮಾಡುವಂಥದ್ದು. ಯಾಕೆ ಮಾಡ್ತೀರಿ ಗೊತ್ತಿಲ್ಲ. ಮತ್ತೇನೆಂದರೆ ಹಿಂದಿನ ಮಾಡ್ಕೊಂಬಂದಿದ್ದಾರೆ ಅದಕ್ಕೆ ಮಾಡ್ತಾ ಇರೋದು. ದೇವ್ರ ಪೂಜೆ ಯಾಕೆ ಮಾಡ್ತೀರಿ ನೀವು, ಗುರುಗಳ ಪೂಜೆ ಯಾಕೆ ಮಾಡ್ತೀರಿ ನೀವು, ಅಯ್ಯೋ ಹಿಂದಿಂದ ಮಾಡ್ಕೊಂಬಂದಿದ್ದಾರೆ ಅದಕ್ಕೆ ಮಾಡೋದು. ಅಥವಾ ಇಲ್ಲ ನಮ್ಮ ಅಪ್ಪ ಹೇಳಿದ್ದಾರೆ ಮಾಡಬೇಕು ಅಂತ, ಇಲ್ಲ ಅವರು ಜ್ಯೋತಿಷಿಗಳು ಹೇಳಿದ್ದಾರೆ ಆ ಪೂಜೆ ಮಾಡಿರಿ ಈ ಪೂಜೆ ಮಾಡಿರಿ ಅಂತ ಅದಕ್ಕೆ ಮಾಡ್ತಾ ಇದ್ದೇವೆ. ಇದು ಮೂಢನಂಬಿಕೆ. ಯಾಕಂತ ಹೇಳಿದ್ರೆ ನಿನಗೆ ಗೊತ್ತಿಲ್ಲ, ತಿಳಿಯದೆ ಮಾಡುವಂಥದ್ರಲ್ಲಿ ಯಾವತ್ತೂ ನಂಬಿಕೆ ಇರೋಲ್ಲ. ಅದಕ್ಕೆ ಯಾವತ್ತೂ ನಮಗೆ ಯಾವುದೇ ಒಂದು ಆರಾಧನೆಯನ್ನು, ಪೂಜೆಯನ್ನು ಮಾಡಬೇಕಾದ್ರೆ ಅದರಲ್ಲಿ ನಂಬಿಕೆ ಬರಬೇಕು. ಆ ದೇವತೆಯಲ್ಲಿ, ಆ ಪೂಜೆಯಲ್ಲಿ ನಮಗೆ ನಂಬಿಕೆ ಬರಬೇಕು ಅಂದರೆ ಜ್ಞಾನ ಬೇಕು, ತಿಳ್ಕೊಳ್ಬೇಕು ಮೊದಲು. ಅದಕ್ಕೆ ಇಲ್ಲಿ ಜ್ಞಾನ ಇರ್ತದೆ. ಮತ್ತೇನು ಅಂದರೆ ಶೌಚಂ, ಶುಚಿತ್ವ. ಈ ಶುಚಿತ್ವವನ್ನು ಯಾಕೋಸ್ಕರ ಅವನು ಮಾಡ್ತಾನೆ ಅಂತ ಹೇಳಿದರೆ, ಒಂದನೇದಾಗಿ ನಂಬಿಕೆಯಿಂದಾಗಿ ಅಂತ ಹೇಳಿದರೆ, ನಾನು ಶುಚಿಯಾಗಿದ್ದೆ ಅಂತ ಹೇಳಿದರೆ ಖಂಡಿತವಾಗಿ ಭಗವಂತನ ಪ್ರೀತಿಗೆ ಕಾರಣ ಆಗ್ತೇನೆ. ಶುಚಿರುವೈ ದೇವಾಹ ಅಂತ, ದೇವತೆಗಳು ಯಾವತ್ತೂ ಶುಚಿತ್ವವನ್ನು ಇಷ್ಟಪಡ್ತಾರೆ, ಮಡಿಯನ್ನು ಇಷ್ಟಪಡ್ತಾರೆ.
ನೋಡಿ, ಈ ರೀತಿ ಬೇರೆ ಏನೂ ಅಲ್ಲ. ಮತ್ತು ಮಾಡಬೇಕು, ಇಲ್ಲೆಲ್ಲ ಏನಿದೆ ಅಂತ ಹೇಳಿದ್ರೆ ಮಾಡಬೇಕು ಎನ್ನುವಂತಹ ಕಾಳಜಿ ಇದೆ. ಅದೇ ಪರಯ ಶ್ರದ್ಧೆಯ ಅಂತ ಹೇಳಿದ್ದದು. ತುಂಬ ನಂಬಿಕೆ. ಯಾಕಂದರೆ ಮಾಡಲೇಬೇಕಪ್ಪ ಇದು. ಯಾಕಂತ ಹೇಳಿದ್ರೆ ಇದು ನಾನು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮಾಡಲೇಬೇಕಾದ ಕರ್ತವ್ಯ ಇದು ಅಂತ ತಿಳಿದು ಮಾಡ್ತಾ ಇದ್ದಾನೆ. ಅದೇ ರೀತಿ ಒಂದು ಶುಚಿತ್ವವೂ ಕೂಡ ಮಾಡಲೇಬೇಕಾದದ್ದು. ನನ್ನ ಜೀವನದಲ್ಲಿ ನಾನು ದೇವರನ್ನು ಪಡಿಬೇಕು, ದೇವರ ಅನುಗ್ರಹ ಪಡಿಬೇಕು ಅಂತ ಹೇಳಿದ್ರೆ ಶುಚಿಯಾಗಿ ಮಡಿಯಾಗಿ ಇರಲೇಬೇಕಪ್ಪ ನಾನು, ಆ ರೀತಿ ತಿಳ್ಕೊಳ್ಳೋದು. ಮತ್ತೇನೆಂದರೆ ಒಳಗೂ ಹೊರಗೂ ಏನು ಹೇಳ್ತಾನೋ ಅದೇ ರೀತಿ ನಡ್ಕೊಳ್ತಾನೆ, ಮನಸ್ಸಿನಲ್ಲಿ ಏನಿರ್ತದೆ ಅದೇ ರೀತಿ ನಡ್ಕೊಳ್ಳೋದು. ಯಾಕಂದರೆ ಇಲ್ಲೂ ಕೂಡ ನಂಬಿಕೆ ಇದೆ. ಮತ್ತೇನೆಂದರೆ ಇದೆಲ್ಲ ಮಾಡಬೇಕಾದ್ರೆ ಇವಾಗ ದೇವರು ಪೂಜೆ ಮಾಡ್ತಾನೆ, ಗುರುಗಳ ಪೂಜೆ ಮಾಡ್ತಾನೆ, ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ಅವನಿಗೆ. ಆ ದೇವತೆಯನ್ನು ಪೂಜೆ ಮಾಡಿದರೆ, ನಾನು ಗಣಪತಿ ಪೂಜೆ ಮಾಡಿದರೆ ನನಗೆ ಬೇಕಾದಷ್ಟು ದುಡ್ಡು ಕೊಡ್ತಾನಪ್ಪ, ಅಥವಾ ಈ ಗುರುಗಳನ್ನು ಪೂಜೆ ಮಾಡಿದರೆ ನನಗೆ ತುಂಬ ದುಡ್ಡು ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ಈ ರೀತಿ ಏನಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಅಫಲಾಕಾಂಕ್ಷಿ ಭೀಹಿ, ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ಮತ್ತೇನೆಂದರೆ ಅವ್ರಿಗೆ ತೃಪ್ತಿ ಆದರೆ ಸಾಕಪ್ಪ. ಅವರ ತೃಪ್ತಿಯಿಂದಾಗಿ ನನಗೆ ದೇವರಲ್ಲಿ ಭಕ್ತಿ ಬಂದರೆ ಸಾಕು, ಜ್ಞಾನ ಬಂದರೆ ಸಾಕು, ನಾನು ಒಳ್ಳೆ ಬುದ್ಧಿ ಉಳ್ಳವನಾದರೆ ಸಾಕು. ನೋಡಿ, ಈ ರೀತಿ ಅವನು ಉಳಿದ ಯಾವುದೇ ಲೌಕಿಕವಾದ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರೋಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಯಾವುದೇ ದೇವತೆಗಳ ಪೂಜೆ ಮಾಡಲಿ, ಗುರುಗಳ ಪೂಜೆ ಮಾಡಲಿ, ಬ್ರಾಹ್ಮಣರ ಪೂಜೆ ಮಾಡಲಿ, ಏನು ಮಾಡಬೇಕಾದರೂ ಯುಕ್ತ ಈ ಒಳಗಿನಿಂದ ದೇವರ ನೆನಪಿದ್ದೇ ಇರ್ತದೆ ಅವನಿಗೆ. ನಾನು ಯಾಕೆ ದೇವರ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ಲ ದೇವತೆಗಳ ಒಳಗೆ ಇರುವಂತಹ ವಿಷ್ಣುವಿಗೆ ಖುಷಿ ಆಗಲಪ್ಪ. ಯಾಕಂದರೆ ಹಿಂದೆಲ್ಲ ನಾವು ಭಗವದ್ಗೀತೆಯಲ್ಲಿ ಇದೆಲ್ಲ ನೋಡ್ಕೊಂಬಂದಿದ್ದೇವೆ. ಕೃಷ್ಣ ಸ್ಪಷ್ಟ ಹೇಳಿದ್ದಾನೆ, ಎಲ್ಲರ ಒಳಗೂ ಕೂತು ನಾನೇಪ್ಪ ಫಲ ಕೊಡ್ತಾ ಇರುವವನು ಅಂತ. ಇವಾಗ ಶುಚಿತ್ವವು ಯಾಕೋಸ್ಕರ ಅಂತ ಹೇಳಿದ್ರೆ ಆ ಮಡಿ ಮಾಡುವುದರಿಂದಾಗಿ ನನಗೆ ಅಲ್ಲಿ ಬೆಲೆ ಸಿಗತ್ತೆ, ಇಲ್ಲಿ ಬೆಲೆ ಯಾವುದಕ್ಕೆ ಅವರಿಗೆ ಆಕಾಂಕ್ಷೆ ಇಲ್ಲ. ಅಲ್ಲಿ ಶುಚಿಯಾಗಿರುವುದರಿಂದಾಗಿ, ನೈರ್ಮಲ್ಯದಿಂದಾಗಿ 4 ಜನ ಹೊಗಳ್ತಾರೆ ಅಂತಲ್ಲ. ಮತ್ತು ಯಾಕಂತ ಹೇಳಿದ್ರೆ ಇದು ನನ್ನ ಜೀವನದಲ್ಲಿ ಅತ್ಯವಶ್ಯಕವಾದ ಒಂದು ಅಂಗ ಅಂತ. ಅಂದರೆ ಪ್ರದರ್ಶನಕ್ಕಾಗಿ ಮಡಿ ಮಾಡುವುದಲ್ಲ, ಪ್ರದರ್ಶನಕ್ಕಾಗಿ ಶುಚಿತ್ವ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ ನನ್ನ ಉದ್ಧಾರಕ್ಕಾಗಿ ಬೇಕದು. ಈ ರೀತಿ ತಿಳ್ಕೊಂಡಿರ್ತಾನೆ ಅವನು. ಮತ್ತು ಆ ಮಡಿ ಮಾಡಬೇಕಾದ್ರೂ ಕೂಡ ಯುಕ್ತೈಹಿ, ಭಗವಂತನ ಸ್ಮರಣೆ ಇದ್ದೇ ಇರ್ತದೆ. ಯಾಕಂದರೆ ಭಗವಂತನ ಸ್ಮರಣೆ ಇಲ್ಲದ ಮಡಿ ಅದು ಮೈಲಿಗೆಗಿಂತ ಮೈಲಿಗೆ. ಯಾವತ್ತು ನಾವು ಯಾವಾಗ ಶುಚಿಯಾಗಿರ್ತೇವೆ, ಮಡಿಯಾಗಿರ್ತೇವೆ, ಅಲ್ಲಿ ಮುಖ್ಯವಾಗಿ ದೇವರ ನೆನಪು ಬೇಕೇ ಬೇಕು. ಅಂತಹ ತಪಸ್ಸು ಇದು ಸಾತ್ವಿಕವಾದ ಶಾರೀರಿಕ ತಪಸ್ಸಾಗಿರುತ್ತದೆ. ನೋಡಿ, ಅದೇ ರೀತಿ ಇವಾಗ ವಾಚಿಕವಾದ ತಪಸ್ಸನ್ನು ಕೇಳಿದ್ವು ನಾವು, ಅನುದ್ವೇಗ ಕರಂ ವಾಕ್ಯಂ ಅಂತ. ಅಂದರೆ ಇನ್ನೊಬ್ಬರಿಗೆ ಟೆನ್ಷನ್ ಆಗದಂತೆ ಮಾತಾಡುವಂಥದ್ದು. ಇನ್ನೊಬ್ಬರಿಗೆ ನಮ್ಮಿಂದ ಯಾವುದೇ ದುಃಖ, ಶೋಕ ಮುಂತಾದವುಗಳಾಗಬಾರ್ದು, ಆ ರೀತಿ ಮಾತಾಡೋದು. ಯಾಕೆ ಅಂತ ಹೇಳಿದರೆ ಹಾಗೆ ಮಾತಾಡುವುದೇ ನಮ್ಮ ಡ್ಯೂಟಿ. ಯಾವತ್ತೂ ನಾನೊಬ್ಬ ಮನುಷ್ಯನಾಗಿ ಇನ್ನೊಬ್ಬರಿಗೆ ದುಃಖ ತರುವಂತೆ ಮಾತಾಡಬಾರ್ದು, ಇನ್ನೊಬ್ಬರಿಗೆ ನೋವಾಗುವಂತೆ ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಅದು ಮನುಷ್ಯನಾದವನಿಗೆ ಹೇಳಿದ್ದಲ್ಲ. ನೋಡಿ, ಈ ರೀತಿ ಇರಬೇಕು. ಮತ್ತೇನಂತ ಹೇಳಿದ್ರೆ ನಾನು ಈ ರೀತಿ ಮಾತಾಡೋದ್ರಿಂದಾಗಿ ದೇವರಿಗೆ ಖುಷಿಯಾಗತ್ತೆ ಅಂತ ಇರಬೇಕು. ನೋಡಿ, ಎಲ್ಲ ಕಡೆ ದೇವರ ದೃಷ್ಟಿ ಬೇಕೇ ಬೇಕು, ದೇವರಿಗೆ ಖುಷಿಯಾಗತ್ತೆ, ಆ ರೀತಿ ತಿಳ್ಕೊಳ್ಳುವಂಥದ್ದು. ಮತ್ತೇನೆಂದರೆ ಈ ರೀತಿ ನಾನು ಅವರ ಹತ್ರ ನಿಧಾನವಾಗಿ ಮಾತಾಡಿದ್ರಿಂದಾಗಿ, ರಂಗಾಗಿ ಮಾತಾಡಿದ್ರಿಂದಾಗಿ ಅವರಿಗೆ ಖುಷಿಯಾಗತ್ತೆ. ಮತ್ತು ನನ್ನ ಅಭಿಮಾನಿಗಳಾಗ್ತಾರೆ, ಅವರು ನನಗೆ ದುಡ್ಡು ಕೊಡ್ತಾರೆ, ನನ್ನ ಕಡೆ ಬರ್ತಾರೆ. ಇದು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ ಅವನಿಗೆ. ನೋಡಿ, ಇನ್ನೇನು ಅಂತ ಹೇಳಿದ್ರೆ ದೇವರಿಗೆ ಖುಷಿಯಾಗಬೇಕು. ಮತ್ತೇನೆಂದರೆ ನಾನೊಬ್ಬ ಮನುಷ್ಯನಾಗಿ ಇನ್ನೊಬ್ಬರಿಗೆ ನೋವಾಗದಂತೆ ಮಾತಾಡುವಂಥದ್ದು ನನ್ನ ಕರ್ತವ್ಯ. ಯಾಕಂತ ಹೇಳಿದ್ರೆ ಇವಾಗ ನನ್ನನ್ನು ಕುರಿತು ಯಾರೋ ಆ ರೀತಿ ಒಂದು ಚುಚ್ಚಿ ಮಾತಾಡಿದರೆ ನನಗೆ ನೋವಾಗಲ್ವಾ? ಹಾಗೆ ಅಲ್ವ ಇನ್ನೊಬ್ಬರಿಗೆ? ನೋಡಿ, ಈ ರೀತಿ ತಿಳ್ಕೊಂಡಿರ್ತಾನೆ. ಮತ್ತೇನೆಂದರೆ ಸತ್ಯವಾದ ಮಾತಾಡ್ತಾನೆ. ಯಾಕೆ ಸತ್ಯವಾದ ಮಾಡ್ತಾ ಇರ್ತಾನೆ ಅಂದರೆ ಸತ್ಯವಾದ ಮಾತಿನಿಂದ ದೇವರು ಮೆಚ್ಚಿಕೊಳ್ತಾನೆ. ಮತ್ತೇನೆಂದರೆ ಸತ್ಯವಾಗಿ ನುಡಿಯುವಂಥದ್ದು ಮನುಷ್ಯನಾದವನ ಕರ್ತವ್ಯ. ಇಟ್ ಈಸ್ ಮೈ ಡ್ಯೂಟಿ, ಸತ್ಯವನ್ನು ಹೇಳುವುದು. ನೋಡಿ, ಈ ರೀತಿ ತಿಳ್ಕೊಂಡಿರ್ತಾನೆ. ಮತ್ತೇನು ಅಂತ ಹೇಳಿದ್ರೆ ಅದು ಸತ್ಯ, ಪ್ರಿಯ, ಹಿತ ಇವೆಲ್ಲ ಅಂದರೆ ಪ್ರಿಯವಾದ ಮಾತಾಡ್ತಾನೆ. ಅಂತೇಳಿದರೆ ಇನ್ನೊಬ್ಬರಿಗೆ ಸಂತೋಷ ಆಗಬೇಕಂತ ಮಾತಾಡ್ತಾನೆ. ಯಾಕಂದರೆ ಅವ್ರಿಗೆ ಸಂತೋಷ ಆಯ್ತಲ್ಲ ನನ್ನ ಮಾತಿನಿಂದ, ಅದರಿಂದ ದೇವ್ರಿಗೆ ಖುಷಿ ಆಗಲಪ್ಪ, ದೇವ್ರಿಗೆ ತೃಪ್ತಿ ಆಗಲಿ ಸಾಕು. ನೋಡಿ, ಇಷ್ಟೇ ಇರುವುದು. ಅವ್ರಿಗೆ ಖುಷಿ ಆಗಬೇಕು ಅಂತಲ್ಲ, ಅವನ ಮಾತಿನಿಂದ ಆಗ ಅವ್ರಿಗೆ ಖುಷಿ ಆಗೋದು ಮುಖ್ಯ ಅಲ್ಲ, ಮತ್ತು ದೇವ್ರಿಗೆ ಖುಷಿ ಆಗೋದು ಮುಖ್ಯ. ಮತ್ತೇನಂತ ಹೇಳಿದ್ರೆ ಹಿತವಾದ ಮಾತು. ಹಿತವಾದ ಮಾತು ಅಂತ ಹೇಳಿದರೆ ಇವನೊಂದು ಮಾತು ಹೇಳಿದ ಅಂತ ಹೇಳಿದ್ರು ಯಾವಾಗಲೂ ನೆನೆಸ್ಕೊಳ್ತಾರೆ. ನೀವು ಅವತ್ತೊಂದು ಮಾತು ಹೇಳಿದ್ರಿ ನೋಡಿ, ಆ ಮಾತಿನಿಂದಾಗಿ ನಾನು ಇವತ್ತು ಇಷ್ಟು ಉದ್ಧಾರ ಆದೆ. ಅದನ್ನು ಕೇಳಿದ ಕೂಡಲೇ ಅವನಿಗೆ ಅದರಿಂದ ದೇವರಿಗೆ ತೃಪ್ತಿ ಆದರೆ ಸಾಕು.
ನೋಡಿ, ಇದು ಅಂತ ಹೇಳಿದರೆ ಇದು ಸಾತ್ವಿಕವಾದ ವಾಚಿಕ ತಪಸ್ಸು. ಈ ರೀತಿ ಇರ್ತದೆ. ಅದರ ಹಿಂದೆ ಯಾವುದೇ ಆಸೆ ಆಕಾಂಕ್ಷೆಗಳಿರಲ್ಲ. ದೇವ್ರಿಗೆ ತೃಪ್ತಿ ಆಗಿದ್ರೆ ಸಾಕಪ್ಪ ಅಂತ ಇರ್ತದೆ. ಮತ್ತು ತುಂಬ ನಂಬಿಕೆ ಇರ್ತದೆ, ನಾನು ಹೀಗೇ ಇರಬೇಕು, ಹೀಗಿದ್ರೇ ನಾನು ಉದ್ಧಾರ ಆಗ್ತೇನೆ, ನಂಬಿಕೆ ಇರ್ತದೆ ಅದರಲ್ಲಿ. ಯಾಕಂದರೆ ಕೆಲವು ಸಲ ಇವನು ನಿಧಾನವಾಗಿ ಮಾತಾಡಿದಾಗ ಕೆಲವು ರೋಷದಿಂದ ಮಾತಾಡಿದರು. ಆವಾಗ ಪಕ್ಕದಲ್ಲಿದ್ದವರು ಹೇಳ್ಬೋದು, ಹೌದು ನೀವು ಈ ರೀತಿಯ ನಿಧಾನವಾಗಿ ಮಾತಾಡ್ತಾ ಇರ್ರಿ, ನಿಮಗೆಲ್ಲ ಒದ್ಬಿಡ್ತಾರೆ ನಿಮ್ಮನ್ನಂದ. ಹಾಗೆ ಹೇಳಿದ್ರೆ ಇವನು ಬಿಡಲ್ಲ. ಇಲ್ಲ, ಹೀಗೆ ಮಾತಾಡುವುದೇ ನಿಜವಾಗಲೂ ಕೂಡ ಮನುಷ್ಯನ ಕರ್ತವ್ಯ. ಇದು ಇನ್ನೊಬ್ಬರಿಗೆ ದುಃಖ ಆಗುವಂಥ ಮಾತಾಡಬಾರ್ದು. ಅವ್ರು ಬೇಕಿದ್ರೆ ನಮಗೆ ದುಃಖ ಮಾಡಲಿ, ನಾವು ಅವ್ರಿಗೆ ದುಃಖ ಆಗುವಂಥ ಮಾತನಾಡಬಾರ್ದು. ನೋಡಿ, ಈ ರೀತಿ ಇದು ವಾಚಿಕವಾದ ತಪಸ್ಸು, ಅಂದರೆ ಅಷ್ಟು ಕಂಟ್ರೋಲ್ ಬೇಕು ಅದಕ್ಕೆ. ಇನ್ನು ಮಾನಸಿಕವಾದ ಸಾತ್ವಿಕ ತಪಸ್ಸು. ಮಾನಸಿಕವಾದ ಸಾತ್ವಿಕ ತಪಸ್ಸು ಅಂತ ಹೇಳಿದ್ರೆ ಮನಃಪ್ರಸಾದ, ಮನಸ್ಸು ಪ್ರಸನ್ನವಾಗಿರುವಂಥದ್ದು. ಅಂದರೆ ಮನಸ್ಸಿನಲ್ಲಿ ಯಾವುದೇ ಕೊಳೆ ಇಲ್ಲ, ಕಾಮ, ಕ್ರೋಧ, ಲೋಭ, ಮೋಹ ಏನಿಲ್ಲ. ಯಾಕೆ ಅದನ್ನೆಲ್ಲ ಬಿಟ್ಟು ಕೂತಿದ್ದಾನೆ ಅಂತ ಹೇಳಿದರೆ, ಅದರಿಂದ ದೂರ ಆಗಿದ್ದಾನೆ ಅಂತ ಹೇಳಿದರೆ, ನಾನು ಶುದ್ಧ ಮನಸ್ಸಿನವನಾಗಿದ್ದರೆ ದೇವ್ರಿಗೆ ಖುಷಿಯಾಗತ್ತೆ. ಮತ್ತು ಶುದ್ಧ ಮನಸ್ಸಿನಾಗಿರಬೇಕಾದದ್ದೇ ಮನುಷ್ಯನ ಕರ್ತವ್ಯ. ಯಾಕಂತ ಹೇಳಿದ್ರೆ ನಮಗೆ ಈ ಕಾಮ, ಕ್ರೋಧ ಮುಂತಾದವುಗಳನ್ನು ಬಿಟ್ಟು ನಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರುವುದು ಮನುಷ್ಯನಾಗಿದ್ದಾಗ ಮಾತ್ರ. ಪ್ರಾಣಿಗಳಾಗಿ ಸಾಧ್ಯ ಇಲ್ಲ. ಯಾಕಂದರೆ ಪ್ರಾಣಿಗಳಿಗೆ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬರೋಲ್ಲ. ಅದರಿಂದಾಗಿ ಮನಸ್ಸು ಪ್ರಸನ್ನವಾಗಿ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ, ನಮಗೆ ಮಾತ್ರ ಸಾಧ್ಯಪ್ಪ. ಅದಕ್ಕೆ ಇದು ನಾನು ಹುಟ್ಟಿದ ಮೇಲೆ ಮಾಡ್ಕೊಳ್ಳೇಬೇಕಾದದ್ದು, ಮನಸ್ಸನ್ನು ಶುದ್ಧ ಮಾಡ್ಕೊಳ್ಬೇಕಾದದ್ದು. ಮತ್ತೇನೆಂದರೆ ಸೌಮ್ಯತ್ವ, ಮನಸ್ಸಿನಲ್ಲಿ ಕ್ರೌರ್ಯ ಇಲ್ಲದೆ ಇರುವುದು. ಅವ್ರು ಹಾಳಾಗೋಗಲಿ, ಇವ್ರು ಹಾಳಾಗೋಗಲಿ, ಈ ರೀತಿ ಇಲ್ಲದೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅವ್ರು ಹಾಳಾಗೋಗಲಿ, ಇವ್ರು ಹಾಳಾಗೋಗಲಿ ಅಂತ ಬಯಸಿದರೆ, ನಾನು ಕೆಟ್ಟದ್ದನ್ನು ಬಯಸಿದರೆ ದೇವರಿಗೆ ಖುಷಿಯಾಗೋಲ್ಲ. ಯಾವತ್ತೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವುದರಿಂದ ದೇವರಿಗೆ ಖುಷಿಯಾಗೋಲ್ಲ. ಮತ್ತೇನು ಅಂತ ಹೇಳಿದರೆ ಅವನು ಯಾವುದೇ ಫಲದ ಅಪೇಕ್ಷೆ ಇಲ್ಲ. ಇವಾಗ ಮನಸ್ಸು ಸೌಮ್ಯವಾಗಿದೆ, ಯಾರಿಗೂ ಕೆಟ್ಟದ್ದನ್ನು ಬಯಸ್ತಾ ಇಲ್ಲ. ಯಾಕಂದರೆ ಇದರಿಂದ ನನಗೆ ಯಾರು ಸನ್ಮಾನ ಮಾಡ್ತಾರೆ, ಇದರಿಂದ ಯಾರು ಹೊಗಳ್ತಾರೆ ನನಗೆ, ಅಂಥದ್ದೇನು ಭಾವನೆ ಇಲ್ಲ ಅವನಿಗೆ. ಮತ್ತೇನೆಂದರೆ ದೇವ್ರಿಗೆ ತೃಪ್ತಿ ಆಗ್ಲಪ್ಪ ಸಾಕು ಅಷ್ಟೇ. ಇನ್ನು ಮೌನ, ಆದಷ್ಟು ಮನನ ಮಾಡ್ತಾ ಇರ್ತಾನೆ, ದೇವರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಆ ರೀತಿ ಮಾಡುವುದರಿಂದಾಗಿ ಯಾರೋ ಹೊಗಳ್ತಾರೆ, ನನಗೆ ಯಾರೋ ಸಮಾನ ಮಾಡ್ತಾರೆ ಅಂತಲ್ಲ. ಮತ್ತು ಆ ರೀತಿ ಮಾಡೋದ್ರಿಂದಾಗಿ ದೇವರಲ್ಲಿ ಭಕ್ತಿ ಹೆಚ್ಚಾಗುತ್ತೆ, ದೇವರ ಅನುಗ್ರಹ ನನ್ನ ಮೇಲೆ ಹೆಚ್ಚಾಗುತ್ತೆ. ನೋಡಿ, ಹೀಗೆ ಈ ಮಾನಸಿಕವಾದ ತಪಸ್ಸು ಸಾತ್ವಿಕವಾಗ್ತದೆ ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಫಲದ ಆಕಾಂಕ್ಷೆ ಇಲ್ಲದೆ ಇದ್ದಾಗ, ಆಸೆ ಇಲ್ಲ, ನಂಬಿಕೆ ಇದೆ, ತುಂಬ ನಂಬಿಕೆ ಇದೆ. ಅಷ್ಟಲ್ಲದೆ ದೇವರಲ್ಲಿ ಮನಸ್ಸು ನೆಲೆ ನಿಂತಿದೆ. ಈ ರೀತಿ ಆದರೆ ಅದು ಸಾತ್ವಿಕವಾದ ವಾಚಿಕ, ಕಾಯಿಕ ಹಾಗೂ ಶಾರೀರಿಕ ತಪಸ್ಸಾಯಿತು. ಇನ್ನು ರಾಜಸವಾದ ತಪಸ್ಸು ಅದು ಹೇಗಿರ್ತದೆ ಅದನ್ನು ಕೃಷ್ಣ ಹೇಳ್ತಾನೆ. ಸತ್ಕಾರ ಮಾನ ಪೂಜಾರ್ಥಂ ತಪೋದಂಭೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ರಾಜಸವಾದ ತಪಸ್ಸು ಹೇಗಿರ್ತದೆ ಅಂದರೆ ಕೃಷ್ಣ ಹೇಳ್ತಾನೆ, ಸತ್ಕಾರ ಮಾನ ಪೂಜಾರ್ಥಂ. ಯಾಕೆ ಇಂಥ ತಪಸ್ಸು ಮಾಡ್ತಾರೆ ಅಂತ ಹೇಳಿದ್ರೆ, ಕಾಯಿಕ, ವಾಚಿಕ, ಮಾನಸ ತಪಸ್ಸು. ಒಂದು ಸತ್ಕಾರಕ್ಕೋಸ್ಕರ, ಎರಡನೆಯದು ಮಾನಕ್ಕೋಸ್ಕರ, ಮೂರನೆಯದು ಪೂಜೆಗೋಸ್ಕರ. ಅಂದ್ರೇನು ಅಂತ ಹೇಳಿದ್ರೆ, ಸತ್ಕಾರ ಅಂತ ಹೇಳಿದ್ರೆ ನನ್ನ ಬಗ್ಗೆ ಅವರಿಗೆ ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಬರಬೇಕು. ಒಳ್ಳೆ ಧಾರ್ಮಿಕರಪ್ಪ ಇವರು, ಒಳ್ಳೆ ದೇವ ಭಕ್ತರಪ್ಪ, ಒಳ್ಳೆ ಗುರುಗಳಲ್ಲಿ ಇವರು ಭಕ್ತಿ ಮಾಡುವವರಪ್ಪ. ಅಂದರೆ ಹೀಗೆ ನನ್ನ ಬಗ್ಗೆ ಒಳ್ಳೆಯ ಭಾವನೆ ಬರಬೇಕು ಇನ್ನೊಬ್ಬರಿಗೆ ಅನ್ನುವ ದೃಷ್ಟಿಯಿಂದ ಮಾಡುವುದು ಎಲ್ಲವನ್ನು ಕೂಡ. ನಿಜವಾಗಿ ದೇವರಿಗೆ ತೃಪ್ತಿಯಾಗಲಿ ಅಂತಿಲ್ಲ, ನನ್ನ ಡ್ಯೂಟಿ ಅಂತ ಏನಿಲ್ಲ. ಮತ್ತೇನಂತ ಹೇಳಿದ್ರೆ 10 ಜನ ನನ್ನನ್ನು ಮೆಚ್ಚಿಕೊಳ್ಬೇಕು. ಅದಕ್ಕೆ ಇದು ಹೇಗಿರ್ತದೆ ಅಂತ ಹೇಳಿದ್ರೆ ಅದರಿಂದ ಕೃಷ್ಣ ಹೇಳ್ತಾನೆ, ದಂಭೇನ ಕೃತಂ, ಡಂಭಾಚಾರ ಇವರು ಮಾಡುವಂಥದ್ದು. 10 ಜನ ಇದ್ದಾಗ ಇವರು ಮಾಡುವ ಪೂಜೆಯೇ ಬೇರೆ ರೀತಿ ಇರ್ತದೆ. ಯಾರೂ ಇಲ್ಲ ಅಂತ ಹೇಳಿದಾಗ ಇವರು ಮಾಡುವ ಪೂಜೆ ಬೇರೆ ರೀತಿ ಇರ್ತಿರ್ತದೆ. ಯಾಕೆ ಅಂತ ಹೇಳಿದ್ರೆ 10 ಜನ ಇದ್ದಾಗ ಏನು ಮಂತ್ರಪಠನ, ಏನು ಪೂಜೆ, ಏನು ಭಕ್ತಿ, ಅಂದರೆ ಗಂಟೆಗಟ್ಟಲೆ ಪೂಜೆ ಆಗ್ತದೆ. ಯಾರೂ ಇಲ್ಲ, ಇವನೊಬ್ಬನೇ ಇದ್ದಾನೆ, 5 ನಿಮಿಷದಲ್ಲಿ ಪೂಜೆ ಮುಗಿದು ಬಿಡ್ತದೆ. ಯಾಕೆಂತ ಹೇಳಿದ್ರೆ ಯಾರೂ ಇಲ್ವಲ್ಲ. ಅಂದರೆ ಇವನು ಮಾಡ್ತಾ ಇರುವ ಪೂಜೆ ಆಗಲಿ ಯಾಕೋಸ್ಕರ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ 10 ಜನರು ಇವನಿಗೆ ಮನಸ್ಸಿನಲ್ಲಿ ಮೆಚ್ಕೊಳ್ಬೇಕು, ಹೌದಪ್ಪ ಭಾರಿ ಧಾರ್ಮಿಕರು ಅಂತ. ಅಷ್ಟು ಮಾತ್ರ ಅಲ್ಲ, ಮಾನ ಎರಡನೆಯದ್ದು, ಸತ್ಕಾರ ಮಾನ. ಮಾನ ಅಂತ ಹೇಳಿದ್ರೆ ಬಾಯಿ ತುಂಬ ಹೊಗಳ್ಬೇಕು ಇವನನ್ನು, ಅದಕ್ಕೋಸ್ಕರ ಮಾಡುವಂಥದ್ದು.
ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ. ಇವೆಲ್ಲ ಯಾಕೋಸ್ಕರ ಅಂತ ಹೇಳಿದ್ರೆ ಬಾಯ್ತಮ್ಮ ಏನು ರೀ ಅವ್ರು ಏನು ದೈವ ಭಕ್ತರ್ರಿ, ಅವರು ಏನು ಪೂಜೆ ಮಾಡ್ತಾರೆ, ಬೆಳಗ್ಗೆ ಒಂದು ಕಣ್ಣು ಮುಚ್ಕೊಂಡು ಕೂತರು ದೇವ್ರ ಕೋಣೆ ಒಳಗೆ ಅಂತ ಹೇಳಿದ್ರೆ ಮಧ್ಯಾಹ್ನ ತನಕ ಹೇಳಲ್ಲ. ಯಾಕೆ? 10 ಜನ ನೋಡ್ಕೊಳ್ಬೇಕು ಅಂತ ತನ್ನನ್ನು ಹೊಗಳ್ಬೇಕು. ಯಾಕಂದರೆ ಈ ರೀತಿ ತನ್ನನ್ನು ಬಾಯಿ ತುಂಬ ಹೊಗಳ್ಬೇಕು, ಮನಸ್ಸಿಲ್ಲ ತನ್ನನ್ನು ಮೆಚ್ಚಿಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ಪೂಜಾರ್ಥಂ. ಮೂರನೆಯದ್ದು ಏನು ಅಂತ ಹೇಳಿದ್ರೆ ಇವನಿಗೆ ಕರೆದು ಕಾಲು ತೊಳಿಬೇಕು, ಇವನಿಗೆ ಹಾರ ಹಾಕಬೇಕು, ಇವನಿಗೆ ಸನ್ಮಾನ ಮಾಡಬೇಕು. ಅಂದರೆ ದೈಹಿಕವಾಗಿ ಇವನಿಗೆ ಸತ್ಕಾರ ಮಾಡಬೇಕು. ಒಟ್ಟಾರೆ ಇವನದ್ದೆಲ್ಲ ಏನು ಅಂತ ಹೇಳಿದ್ರೆ ಇವನ ಸ್ವಾರ್ಥಕ್ಕೋಸ್ಕರವೇ ಮಾಡುವುದೆಲ್ಲವೂ, ಸ್ವಾರ್ಥಕ್ಕೋಸ್ಕರ. ಅದಕ್ಕೋಸ್ಕರ ಮಡಿ ಸಮೇತ, ಅದಕ್ಕೆ ಶುಚಿ, ದೈಹಿಕವಾದ ತಪಸ್ಸಿನಲ್ಲಿ ಮಡಿ ಶುಚಿತ್ವವು ಯಾಕೆ ಇವನು ಅಂತ ಹೇಳಿದ್ರೆ ಇವಾಗ ದೇವರು ಪೂಜೆ ಮಾಡಬೇಕಾದ್ರೆಲ್ಲ ಕೊಡ್ಬೇಕಾದ್ರೆ ಮಡಿ ಇರ್ತಾನೆ. ಯಾಕಂತ ಹೇಳಿದ್ರೆ ನನ್ನ ಮಡಿಯನ್ನು ನೋಡಿ ಜನ ಮೆಚ್ಕೊಳ್ಬೇಕು. ಏನು ರೀ ಅವ್ರು ಬಿಡ್ರಿ ಭಾರಿ ಮಡಿವಂತರು ಅವರು, ಅವ್ರಾಗಿ ಬಿಡ್ರಿ ನಮಗೆ ಮಾಡ್ಲಿಕ್ಕೆ ಬರೋಲ್ಲ. ಏನು ರೀ ಬೆಳಗ್ಗಿಂದ ಮಧ್ಯಾಹ್ನ ತನಕ ಏನು ಮಡಿಯಲ್ಲೇ ಒಂದು ತೊಟ್ಟು ನೀರು ಕುಡಿಯಲ್ಲ, ಮೈಲಿಗೆಯಲ್ಲಿ ಒಂದು ತೊಟ್ಟು ನೀರು ಕುಡಿಯಲ್ಲ, ಮಡಿಯಲ್ಲೇ ಅವ್ರು ಸ್ವೀಕಾರ ಮಾಡೋದು. ಏನಪ್ಪ ಎಂಥ ದೊಡ್ಡ ಮನುಷ್ಯರು, ನಮಗೆಲ್ಲ ಆಗಲ್ಲಪ್ಪ, ನಮ್ಗೆ ಆ ರೀತಿ ಇರೋಕ್ಕಾಗಲ್ಲ. ಯಾಕೆ ಅವ್ನು ಬೆಳಗಿಂದ ಮಧ್ಯಾಹ್ನ ತನಕ ಮಡಿಯಲ್ಲಿರ್ತಾನೆ ಅಂತ ಹೇಳಿದರೆ ದೇವ್ರ ಪ್ರೀತಿಗೋಸ್ಕರ ಅಂತಲ್ಲ, ನನ್ನ ಕರ್ತವ್ಯ ಅಂತಲ್ಲ. ಮತ್ತು ಆ ರೀತಿ ನಾನು ಮಡಿ ಮಾಡುವುದರಿಂದಾಗಿ 4 ಜನ ಮೆಚ್ಕೊಂಡು ಇವನು ಭಾರಿ ಮಡಿವಂತರಪ್ಪ ಅಂತೇಳಿ 10 ರೂಪಾಯಿ ಹೆಚ್ಚು ದಕ್ಷಿಣೆ ಕೊಡ್ತಾರೆ, ನನ್ನನ್ನು ಮೆಚ್ಚಿಕೊಳ್ತಾರೆ, ನನ್ನ ಸತ್ಕಾರ ಮಾಡ್ತಾರೆ, ನನ್ನನ್ನು ಬಾಯಿ ತುಂಬ ಹೊಗಳ್ತಾರೆ. ನೋಡಿ ಈ ರೀತಿ. ಇನ್ನು ಒಳಗೂ ಹೊರಗೂ ಒಂದೇ ರೀತಿ ಇರುವಂಥ ಆರ್ಜವ, ಅದು ಕೂಡ ಯಾಕೋಸ್ಕರ ಅಂತ ಹೇಳಿದ್ರೆ ನೋಡಿ ನಾವು ಯಾವ ರೀತಿ ಹೇಳ್ತಾನೆ ಆ ರೀತಿ ನಡ್ಕೊಳ್ಳೋದು. ಯಾಕಂದರೆ ಯಾವ ದೇವ್ರ ಪ್ರೀತಿಗೂ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ ಅದರಿಂದ ಜನ ಇವನಿಗೆ ಸನ್ಮಾನ ಮಾಡ್ತಾರೆ. ಇವರು ನುಡಿದಂತೆ ನಡೆದವರು ನೋಡಿ, ಯಾವತ್ತೂ ಏನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸ್ಬಿಟ್ಟಿದ್ದಾರೆ ಇವರು. ಅದಕ್ಕಾಗಿ ಇವ್ರಿಗೆ ಸನ್ಮಾನ ಮಾಡಬೇಕಾಗಿದೆ, ನಾವು ಸನ್ಮಾನ ಮಾಡ್ತಾರೆ. ಇದು ಯಾಕೋಸ್ಕರ ಅಂದರೆ ಇವನು ಮಾಡಿದ ಸನ್ಮಾನಕ್ಕೋಸ್ಕರ, ಯಾವ ದೇವ್ರ ಪ್ರೀತಿಗೋಸ್ಕರ ಅಲ್ಲ. ಅಂತ ಹೇಳಿದ್ರೆ ಸ್ವಾರ್ಥ. ಈ ರಾಜಸವಾದ ತಪಸ್ಸಿನಲ್ಲಿ ಇರುವುದೆಲ್ಲವೂ ಸ್ವಾರ್ಥ. ಅದೇ ರೀತಿ ಅನುದ್ವೇಗಕರಂ ವಾಕ್ಯಂ, ನಾವು ನೋಡಿದ್ವಲ್ಲ ವಾಚಿಕವಾದ ತಪಸ್ಸು, ಯಾವತ್ತೂ ಗಟ್ಟಿಯಾಗಿ ಮಾತಾಡೋದೇ ಇಲ್ಲ, ನಿಧಾನವಾಗಿಯೇ ಮಾತಾಡೋದು, ರಂಗಾಗಿಯೇ ಮಾತಾಡೋದು, ಇನ್ನೊಬ್ಬರನ್ನು ಹೊಗಳಿಯೇ ಮಾತಾಡೋದು. ಯಾಕೋಸ್ಕರ ಅಂತ ಹೇಳಿದ್ರೆ ಯಾವ ದೇವರ ಪ್ರೀತಿಗೋಸ್ಕರ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ ಆ ರೀತಿ ಇನ್ನೊಬ್ಬರನ್ನು ಹೊಗಳಿದರೆ ತಾನೇ ಅವ್ರು ನಮಗೆ ಸನ್ಮಾನ ಮಾಡೋದು. ನಾವು ಇನ್ನೊಬ್ಬರ ಹತ್ರ ನಿಧಾನವಾಗಿ ಮಾತಾಡಿದರೆ ಅದಕ್ಕೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಹೇಳಿದಾಗೆ ಹಿಂದಿನಿಂದ ಕತ್ತಿ ಮಸಿತಾನೇ ಇರುವುದು. ಅವ್ರು ಆ ಕಡೆ ತಿರುಗಿದ್ರೆ ಬೈಲಿಕ್ಕೆ ಶುರು ಮಾಡ್ತಾರೆ ಅವರಿಗೆ. ಆದರೆ ಅವ್ರು ಈ ಕಡೆ ತಿರುಗಿದ್ಕೊಂಡು ಓ ನೀವು ಅಂದರೆ ಚಂದ್ರ, ಇಂದ್ರ, ದೇವೇಂದ್ರ. ಕಾರಣ ಏನು ಅಂತ ಹೇಳಿದ್ರೆ ಅದರಿಂದಾಗಿ ನನಗೆ ಲಾಭ ಇದೆ, ಅವರು ನನಗೆ ಸತ್ಕಾರ ಮಾಡ್ತಾರೆ, ಅವರು ನನಗೇನ್ರಿ ಎಷ್ಟು ಒಳ್ಳೆಯವರು ನೋಡಿ, ಒಂದು ಚೂರು ಗಟ್ಟಿ ಮಾತಾಡೇ ಗೊತ್ತಿಲ್ಲ ಅವರಿಗೆ, ಆ ರೀತಿ ಹೇಳ್ತಾರಲ್ವಾ. ನೋಡಿ ಇದಕ್ಕೋಸ್ಕರ ಡಂಭಾಚಾರ, ಬರೀ ಡಂಭಾಚಾರದಿಂದ ಮಾಡುವಂಥದ್ದು. ಅದೇ ರೀತಿ ಇವಾಗ ಸತ್ಯವಾಗಿ ನುಡಿಯುವಂಥ, ನಾವು ಸತ್ಯವಾಗಿ ಹೇಳೋದು, ನಾನು ಸುಳ್ಳು ಹೇಳಿ ಗೊತ್ತೇ ಇಲ್ಲ ನೋಡಿ, ನಾವು ಸತ್ಯವಾಗಿ ಹೇಳೋದು. ಇವನು ಸತ್ಯ ಯಾಕೆ ಅಂತ ಹೇಳಿದ್ರೆ ಯಾವ ದೇವರನ್ನು ಮೆಚ್ಚಿಸ್ಲಿಕ್ಕಲ್ಲ, ಮತ್ತು 10 ಜನರನ್ನು ಒಲಿಸಿಕೊಳ್ಳಿಕ್ಕೋಸ್ಕರ ಸತ್ಯ ಹೇಳೋದು. ಒಂದೊಮ್ಮೆ 10 ಜನ ಒಲಿಯುವುದಿಲ್ಲ ಅಂತ ಆದರೆ ಇವನು ಸುಳ್ಳನ್ನೇ ಹೇಳುವವನು, ಇವನು ಸತ್ಯ ಹೇಳಲ್ಲ ಅಲ್ಲಿ. ಅಂದರೆ ನೋಡ್ಕೊಳ್ತಾನೆ, ಪರಿಸ್ಥಿತಿ ನೋಡ್ಕೊಳ್ತಾನೆ. ಪರಿಸ್ಥಿತಿ ನೋಡಿಕೊಂಡು ಒಂದೊಮ್ಮೆ ನಾನಿಲ್ಲಿ ಸತ್ಯ ಹೇಳಿದೆ ಅಂತಾದರೆ ನನಗೆ ಗೌರವ ಸಿಗತ್ತೆ, 10 ಜನ ಹೊಗಳ್ತಾರೆ ಅಂತ ಆಗೋದಾದರೆ ಅಲ್ಲಿ ಸತ್ಯವನ್ನೇ ಹೇಳ್ತಾನೆ. ಇಲ್ಲ ನನಗಿಲ್ಲಿ ಬೆಲೆ ಸಿಗೋಲ್ಲ, ಗೌರವ ಸಿಗಲ್ಲ ಸತ್ಯ ಹೇಳಿದರೆ, ಸತ್ಯ ಹೇಳಲ್ಲ ಇವನು. ಅಂದರೆ ಇವರು ಇಂಥವ್ರು, ಇವರು ಈ ರಾಜಸ ತಪಸ್ಸಿನಲ್ಲಿರುವಂಥವ್ರು. ಇನ್ನೇನು ಅಂದರೆ ಪ್ರಿಯವಾದ ಮಾತಾಡ್ತಾರೆ, ನಿಮಗೆ ಇಷ್ಟ ಆಗುವಂತ ಮಾತಾಡ್ತಾರೆ ಅವರು. ಯಾಕಂದರೆ ಅಂಥ ಒಂದು ವಾಕ್ಚಾತುರ್ಯ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಿಂದ ಸತ್ಕಾರ ಸಿಗತ್ತಾ, ಬಾಯಿ ತುಂಬ ಹೊಗಳ್ತೀರಾ, ಹಾಗಿದ್ರೆ ಮಾತ್ರ. ಇಲ್ಲ, ನೀವು ಅವರನ್ನು ಹೊಗಳಲ್ಲ ಅಂತ ಗೊತ್ತಾಯಿತು, ನಿಮ್ಮಿಂದ ಅವರಿಗೇನು ಲಾಭ ಇಲ್ಲ ಅಂತ ಗೊತ್ತಾಯಿತು, ನಾಳೆ ನಿಮಗೆ ಪ್ರಿಯವಾದ ಮಾತಾಡುವುದೇ ಇಲ್ಲ, ಹಿತವಾದ ಮಾತಾಡುವುದೇ ಇಲ್ಲ. ನೋಡಿ ಇಂಥ ವ್ಯಕ್ತಿಗಳು, ಇದು ರಾಜಸವಾದ ತಪಸ್ಸು ಅಂತ ಇದನ್ನು ಕರೀತಾರೆ. ಅಲ್ಲ ರೀ, ಇದನ್ನು ತಪಸ್ಸು ಅಂತ ಯಾಕ್ರಿ ಕರೀತಾರೆ? ಇದು ಡಂಭಾಚಾರ ಅಂತ ನೀವು ಹೇಳ್ತಾ ಇದ್ದೀರಿ, ಮೋಸ ಅಲ್ವಾ? ಮೋಸವು ತಪಸ್ಸು ಅಂತ ಕರೆಯಲ್ಪಡ್ತದ? ತಪಸ್ಸು ಅಂದರೆ ಅಲ್ಲಿ ಕಷ್ಟಪಡ್ಬೇಕು ತಾನೆ, ನೀವು ಹೇಳೋದಾಗಿ ದಂಡಿಸಬೇಕು ಅಂತ. ಹೌದ್ರಿ, ಇವರು ಟ್ರೈನಿಂಗ್ ಕೊಡೋದೇ ಹಾಗೆ, ಇಲ್ಲೂ ದಂಡನೆ ಇದೆ. ಯಾಕಂತ ಹೇಳಿದ್ರೆ ಇವಾಗ ನಮಗೆ ಕಂಡವರನ್ನು ಹೊಗಳಿಕ್ಕೆ ಬರಲ್ಲ, ಯಾಕಂದರೆ ನಮ್ಮ ನಾಲಿಗೆಗೆ ಆ ರೀತಿ ಟ್ರೈನಿಂಗ್ ಕೊಟ್ಟಿಲ್ಲ ನಾವು. ಆದರೆ ಅಂಥ ರಾಜಸವಾದ ತಪಸ್ಸುಳ್ಳ ವ್ಯಕ್ತಿಗಳೇನಿದ್ದಾರೆ ಅವ್ರ ನಾಲಿಗೆಗೆ ಟ್ರೈನಿಂಗ್ ಕೊಟ್ಟದ್ದೇ ಹಾಗೆ ಅವರು.
ಯಾರನ್ನು ಕಂಡ್ರೆ ಹೇಗೆ ಹೊಗಳಬೇಕು, ಹೇಗೆ ಹೊಗಳಿ ನನ್ನ ಲಾಭವನ್ನು ಗಿಟ್ಟಿಸ್ಕೊಳ್ಬೇಕು, ಹಾಗೆ ಅವರು ಟ್ರೈನಿಂಗ್ ಕೊಟ್ಟಿರೋದು. ಅವ್ರ ದೇಹಕ್ಕೂ ಹಾಗೆ ಟ್ರೈನಿಂಗ್ ಕೊಟ್ಟಿರೋದು. ಅದರಿಂದಾಗಿಯೇ ಅದು ಇವಾಗ ಪೂಜೆ ಮಾಡಲಿಕ್ಕೋಸ್ಕರ ಕೂತ್ಕೊಂಡಾಗ ನೋಡ್ತಾನೆ ಸುತ್ತ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ತುಂಬ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಗಂಟೆ ಪೂಜೆ ಮಾಡ್ತಾನೆ. ಮಾಡ್ಲಿಕ್ಕೆ ಬರೋಲ್ಲ ಅಂತಲ್ಲ, ವಾಸ್ತವಿಕ ಒಳಗಿಂದ ಕಷ್ಟ ಆಗತ್ತೆ, ಇಷ್ಟ ಇರಲ್ಲ. ಇಷ್ಟ ಇಲ್ಲದೇ ಇದ್ರೂ ಕೂಡ ಗೌರವಿಸ್ಬೇಕಲ್ವಾ. ನೋಡಿ, ಇದೇ ತಪಸ್ಸು. ಯಾಕಂದರೆ ಕಷ್ಟ ಇದೆ ಅಲ್ಲಿ, ಇಷ್ಟದಿಂದ ಮಾಡ್ತಾ ಇರೋದಲ್ಲ. ಅದರಿಂದಾಗಿ ಇದನ್ನು ತಪಸ್ಸು ಅಂತ ಕರಿತಾ ಇರೋದು. ಕಷ್ಟ ಇದೆ ಅಲ್ಲಿ, ಏನೋ ಸಿಗತ್ತೆ ಅಂತ ಮಾಡ್ತಾ ಇರೋದು ಸ್ವಾರ್ಥಕ್ಕಾಗಿ. ಇನ್ನು ಮನಸ್ಸಿನ ಪ್ರಸನ್ನತೆಯೂ ಹಾಗೇನೆ, ಮಾನಸಿಕವಾದ ತಪಸ್ಸು ಕೂಡ ಹಾಗೇನೆ. ಮನಸ್ಸಿನಲ್ಲಿ ಪ್ರಸನ್ನವಾಗಿಟ್ಕೊಳ್ಳೋದಂದರೆ ಇವಾಗ ಅವ್ರ ಬಗ್ಗೆ ಸಿಟ್ಟು ಮಾಡ್ಕೊಳ್ಳಲ್ಲ, ಇವ್ರ ಬಗ್ಗೆ ಸಿಟ್ಟು ಮಾಡ್ಕೊಳ್ಳಲ್ಲ. ಯಾಕೆ ಗೊತ್ತುಂಟಾ? ಸಿಟ್ಟು ಮಾಡಿಕೊಂಡೆ ಅಂತ ಹೇಳಿದ್ರೆ ನನ್ನ ಕೆಲಸ ಆಗಲ್ಲ. ಅವ್ರ ಹತ್ರ ನಾನು ಸಿಟ್ಟು ಮಾಡಿಕೊಂಡೆ ಅಂತ ಹೇಳಿದ್ರೆ ನನ್ನ ಕೆಲಸ ಆಗಲ್ಲ. ಅದಕ್ಕೇನು ಅಂತ ಹೇಳಿದ್ರೆ ನಾವು ಅವ್ರು ಏನು ಮಾಡಿದರೂ ಕೂಡ ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇರೋದು. ಇದೇನು ಅವ್ರ ಬಗ್ಗೆ ಪ್ರೀತಿಯಿಂದ ಅಂತಲ್ಲ, ವಿಶ್ವಾಸದಿಂದ ಅಂತಲ್ಲ, ಅಥವಾ ಯಾವ ದೇವರನ್ನು ಮೆಚ್ಚಿಸಿಕೊಳ್ಳಿಕ್ಕೂ ಅಲ್ಲ. ಮತ್ತೇನೆಂದರೆ ನನ್ನ ಕೆಲಸ ಆಗಲ್ಲ ಅಂತ. ಅದರ ಸ್ವಾರ್ಥವೇ. ಈ ರಾಜಸವಾದ ತಪಸ್ಸಿನಲ್ಲಿ ಮುಖ್ಯವಾಗಿರುವುದೆಲ್ಲ ಸ್ವಾರ್ಥವೇ. ಸೌಮ್ಯತ್ವಂ. ಮತ್ತು ನೀವು ಅವ್ರಿಗೆ ಚೆನ್ನಾಗಿ ಬೈದರೂ ಕೂಡ ಸಿಟ್ಟು ಮಾಡ್ಕೊಳ್ಳಲ್ಲ. ಚೆನ್ನಾಗಿ ನೀವು ಹೊಡೀರಿ, ಬೇಕಿದ್ರೆ ಸಿಟ್ಟು ಮಾಡ್ಕೊಳ್ಳಲ್ಲ. ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ, ಸಿಟ್ಟು ಮಾಡಿಕೊಂಡ್ರೆ ನನ್ನ ಕೆಲಸ ಆಗಲ್ಲ. ನೋಡಿ, ಅದಕ್ಕೋಸ್ಕರ ನೀವು ಬೈದರೂ ಕೂಡ ಅವರು ಸೌಮ್ಯವಾಗೇ ಇರ್ತಾರೆ, ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಹೋಗೋಲ್ಲ. ಅಲ್ಲ, ಮೊದಲನೇವರು ಹಾಗೆ ಅಲ್ವಾ? ಸಾತ್ವಿಕ ತಪಸ್ಸು ಹಾಗೆ ಅಲ್ವಾ? ಹೌದು, ಸಾತ್ವಿಕ ತಪಸ್ಸು ಅದೇ ರೀತಿಯೇ ಇರ್ತದೆ. ಆದರೆ ಏನು ಅಂದರೆ ಅಲ್ಲೂ ಸ್ವಾರ್ಥ ಇಲ್ಲ. ಅಲ್ಲೇನಿದೆ ಅಂದರೆ ದೇವರಿಗೆ ಖುಷಿಯಾಗಲಿ ಅಂತಿದೆ. ನೋಡಿ, ಆ ಕಾರಣದಿಂದಾಗಿ ಅವರು ಒಂದೊಮ್ಮೆ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ, ಧರ್ಮಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅಂಥ ವ್ಯಕ್ತಿಯ ಬಳಿ ಯಾವತ್ತೂ ಸೌಮ್ಯತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ. ನಿಮಗೆಲ್ಲವೇ ಅಂದರೆ ಭೀಮಸೇನ, ಮಹಾಭಾರತದಲ್ಲಿ ಭೀಮಸೇನ ನಿಜವಾಗಿಯೂ ಕೂಡ ಎಲ್ಲರ ಬಗ್ಗೆಯೂ ಸೌಮ್ಯ ಭಾವನೆಯನ್ನು ಇಟ್ಕೊಂಡವನು. ಆದರೆ ಯಾರು ಕೃಷ್ಣನ ದ್ವೇಷಿಗಳಿದ್ದಾರೆ ಅವರ ಬಗ್ಗೆ ಯಾವತ್ತು ಏನು ಹೇಳ್ತಾ ಇದ್ದವನು ಅಂದರೆ ಕಷ್ಟತರಯ್ಯ ಅಂದು ಸರ್ವೇ ದುರ್ಯೋಧನಾದಯ ಅಂತ. ದುರ್ಯೋಧನಾದಿಗಳೇನಿದ್ದಾರೆ ಇಂಥ ದುಷ್ಟರು ಕಷ್ಟದಿಂದ ಕಷ್ಟಕ್ಕೆ ಬರಲಿ, ಇನ್ನೂ ಕಷ್ಟ ಸಿಗಲಿ ಅವರಿಗೆ ಅಂತ ಹೇಳ್ತಾ ಇದ್ದದ್ದು. ಇದು ಮನಸ್ಸಿನ ಕ್ರೌರ್ಯ ಅಲ್ವಾ ಅಂತ ಹೇಳಿದರೆ, ಯಾರು ಭಗವದ್ವೇಷಿಗಳಿದ್ದಾರೋ, ಪಾಪಿಗಳಿದ್ದಾರೋ ಅವರಿಗೆ ಕಷ್ಟ ಆಗಬೇಕು ಅಂತ ಬಯಸಬೇಕು. ಯಾಕೆ ಅಂತ ಹೇಳಿದರೆ ಅವರಿಗೆ ಕಷ್ಟ ಬಯಸುವುದು ಉದ್ದೇಶ ಅಲ್ಲ. ಅವರಿಗೆ ಯಾವಾಗ ಕಷ್ಟ ಆಗುತ್ತೆ ಆವಾಗಲೇ ಸಜ್ಜನರಿಗೆ ಒಳ್ಳೆಯದಾಗೋದು. ಒಂದು ಗದ್ದೆಯಲ್ಲಿ, ಹೊಲದಲ್ಲಿ ಕಳೆಗೆ ಯಾವಾಗ ಕುತ್ತು ಬಂತು, ಕಳೆ ಯಾವಾಗ ಹೋಯ್ತು ಆವಾಗಲೇ ಬೆಳೆ ಬೆಳೆಯೋದು. ಕಳೆಯೇ ಚೆನ್ನಾಗಿ ಬೆಳೀತು ಅಂತ ಹೇಳಿದ್ರೆ ಬೆಳೆಗೆ ಆಪತ್ತು. ಅದೇ ರೀತಿ ದುಷ್ಟರಿಗೆ ಯಾವತ್ತು ಕೆಟ್ಟದಾಗತ್ತೆ ಅವತ್ತೇ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ. ಈ ಕಾರಣದಿಂದ. ಆದರೆ ಇವ್ರಿಗೆ ಆಗಲ್ಲ. ಇವರು ಒಳ್ಳೆಯವ್ರಿಗೆ ಕೆಟ್ಟವರು ಮುಖ್ಯವೇ ಅಲ್ಲ. ಮತ್ತೇನೆಂದರೆ ತಮ್ಮ ಸ್ವಾರ್ಥ ಮುಖ್ಯ. ಇವಾಗ ತನಗೆ ಒಳ್ಳೆಯದಾಗತ್ತೆ ಅಂತ ಹೇಳೋದಾಗಿದ್ದರೆ ಇವರು ದುಷ್ಟರ ಬಗ್ಗೆಯೂ ಸೌಮ್ಯವಾಗಿ ವರ್ತಿಸ್ತಾರೆ. ತಮಗೆ ಒಳ್ಳೇದಾಗೋಲ್ಲ ಅಂತಿದ್ರೆ ಒಳ್ಳೆಯವರ ಬಗ್ಗೆಯೂ ಕ್ರೌರ್ಯದಿಂದಲೇ ವರ್ತಿಸ್ತಾರೆ ಇವರು. ಆ ರೀತಿ ಇವರಿಂದ ಬಂದವರು. ಅಂದರೆ ಇದು ರಾಜಸವಾದ ತಪಸ್ಸು. ಅದರಿಂದಾಗಿ ಹೇಳ್ತಾನೆ ಕೃಷ್ಣ, ಚಲಂ ಅಧ್ರುವಂ ಅಂತ. ಇಂಥ ತಪಸ್ಸೇನಿದೆ ಇದಕ್ಕೆ ಯಾವುದೇ ನೆಲೆ ಇಲ್ಲ ಅಂತ ಹೇಳ್ತಾನೆ. ಅಂತೇಳಿದರೆ ಇದು ಯಾವ ಆಧಾರದ ಮೇಲೂ ಬಂದದ್ದಲ್ಲ. ಇವಾಗ ಸಾತ್ವಿಕವಾದ ತಪಸ್ಸೇನಿದೆ ಅವರು ಮಾಡಬೇಕಾದ್ರೆ ಅದಕ್ಕೆ ಒಂದು ನೆಲೆ ಇದೆ. ಏನು ನೆಲೆ ಅಂದರೆ ಶಾಸ್ತ್ರಗಳ ಆಧಾರ. ಶಾಸ್ತ್ರಗಳ ಆಧಾರದ ಮೇಲೆ ಮತ್ತೇನೆಂದರೆ ಒಂದು ಜೀವನದ ಗುರಿಯ ಮೇಲೆ ಅವರು ಆ ತಪಸ್ಸನ್ನು ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನಾನು ದೇವರನ್ನು ಕಾಣಬೇಕು, ದೇವರ ಅನುಗ್ರಹವನ್ನು ಪಡಿಬೇಕು ಎನ್ನುವ ಕಾರಣದಂದರೆ ಇದೇ ಒಂದು ಬುನಾದಿ ನೆಲೆ. ಈ ನೆಲೆಯ ಮೇಲೆ ಅವರು ಆ ತಪಸ್ಸನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ರಾಜಸವಾದ ತಪಸ್ಸಿದೆಯಲ್ವಾ, ಇದಕ್ಕೆ ಏನೂ ನೆಲೆ ಇಲ್ಲ. ಯಾಕಂದರೆ ಇಲ್ಲಿರೋದು ಸ್ವಾರ್ಥವೇ. ಈ ನೆಲೆ ಇಲ್ಲದೇ ಇರುವುದರಿಂದಲೇ, ಒಂದು ಅಡಿಪಾಯ ಇಲ್ಲದೇ ಇರುವುದರಿಂದಲೇ ಇವತ್ತು ಒಂದು ರೀತಿ ವರ್ತಿಸ್ಬೋದು ಇವರು, ನಾಳೆ ಒಂದು ರೀತಿ ವರ್ತಿಸ್ಬೋದು. ಇವರಿಗೇನು ಅಂದರೆ ಸ್ವಾರ್ಥ ಮುಖ್ಯ. ತನಗೆ ಮರ್ಯಾದೆ ಸಿಗತ್ತೆ ಅಂತ ಹೇಳೋದಾಗಿದ್ದರೆ ಇವರು ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ನೆಲೆ ಇಲ್ಲದ ತಪಸ್ಸಿದು ಅಧ್ರುವಂ. ಅದರಿಂದಾಗಿ ಬಹಳ ಕಾಲ ಬಾಳದ ತಪಸ್ಸಿದು ಅಂತ ಹೇಳ್ತಾನೆ ಕೃಷ್ಣ. ಉಳಿಯೋಲ್ಲ ಇಂಥ ತಪಸ್ಸು, ಬಹಳ ಕಾಲ ಉಳಿಯೋಲ್ಲ, ಇದು ಹೊರಟೋಗತ್ತಿದು. ಯಾಕಂತ ಹೇಳಿದ್ರೆ ನೆಲೆ ಇಲ್ಲದ ತಪಸ್ಸಿದು, ಅದರಿಂದಾಗಿಯೇ ಅಂತ ಹೇಳ್ತಾನೆ. ಇನ್ನು ತಾಮಸವಾದ ತಪಸ್ಸು ಅದು ಹೇಗಿರ್ತದೆ ಅದನ್ನು ಕೃಷ್ಣ ಹೇಳ್ತಾನೆ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ
ಪರಸ್ಯೋತ್ಸಾದನಾರ್ಥಂಬ ತತ್ಸಾಮಸಮುದಾಹೃತಂ. ಈ ತಾಮಸವಾದ ತಪಸ್ಸು ನೋಡಿ, ತಪಸ್ಸು ಅಂದರೆ ಕಷ್ಟ ಇದ್ದೇ ಇದೆ, ಇಲ್ಲೂ ಕಷ್ಟ ಇದೆ ಈ ತಾಮಸವಾದ ತಪಸ್ಸಿನಲ್ಲೂ. ಆದರೆ ಈ ಕಷ್ಟದ ಹಿಂದೆ ಇರುವ ಭಾವನೆಗಳಲ್ಲಿ ವ್ಯತ್ಯಾಸ ಇದೆ. ಇವಾಗ ನೋಡಿ, ತಾಮಸವಾದ ತಪಸ್ಸು ಒಂದು ದೇವತೆ ಪೂಜೆ ಮಾಡ್ತಾ ಇದ್ದಾನೆ, ದೇವದ್ವಿಜ ಗುರು ಪ್ರಾಜ್ಞ ಪೂಜನ, ದೇವತೆಗಳ ಪೂಜೆ ಮಾಡ್ತಾ ಇದ್ದಾನೆ, ಗುರುಗಳ ಪೂಜೆ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ. ಆದರೆ ಈ ಪೂಜೆಯನ್ನು ಮಾಡಬೇಕಾದ್ರೆ ಮೂಢಗ್ರಾಹೇಣ ಅವನ ಒಳಗೆ ಇರುವಂಥದ್ದೇನು ಅಂತೇಳಿದ್ರೆ ಪೂರ್ವಾಗ್ರಹ. ಪೂರ್ವಾಗ್ರಹ ಅಂತೇಳಿದ್ರೆ ಇವನು ಯಾವುದೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯಿಂದಲೇ ಅವನು ಪೂಜೆ ಮಾಡ್ತಾ ಇರು. ಅಂದರೆ ನಿಮ್ಮ ಉದಾಹರಣೆಗೆ ಹೇಳುವುದಾದರೆ, ದೇವ್ರ ಪೂಜೆ ಮಾಡ್ತಾನೆ, ದೇವ್ರ ಪೂಜೆ ಮಾಡಬೇಕಾದ್ರೆ ಇವನು ಮನಸ್ಸಿನಲ್ಲಿರೋ ಅಂದರೆ ನಾನೇ ದೇವರು ಅಂತ. ಅಲ್ಲಪ್ಪ, ನೀನು ದೇವರಾಗಲ್ಲ, ನೀನು ಯಾಕೆ ದೇವರಾಗ್ತೀಯ? ನೀನು ದೇವರಾದರೆ ದೇವ್ರನ್ನ ಯಾಕೆ ಪೂಜೆ ಮಾಡ್ಬೇಕು? ಹಾಗೇನೆ ನಾನೇ ದೇವರು. ಹೇಗೆ ನಾನು ದೇವರಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ, ನಾನು ದೇವ್ರು ಹೇಗೆ ಅಂತ ಹೇಳಲಿಕ್ಕೆ ಬರೋಲ್ಲ, ಆದರೆ ಬಿಡಲ್ಲ ನೋಡಿ. ಮೂಢಗ್ರಹ ಅಂದರೆ ಇದೆ ಅಂತೇಳಿದ್ರೆ ತಪ್ಪು ತಿಳುವಳಿಕೆಯಿಂದ ಕೂಡಿದವನಾಗಿರ್ತಾನೆ. ಇನ್ನು ಗುರು ಅಂತೇಳಿ ಯಾರೋ ಕಣ್ಕಂಡವರನ್ನು ಪೂಜೆ ಮಾಡ್ತಾ ಇರ್ತಾನೆ, ಅವರೇ ಗುರುಗಳು, ಇವರೇ ಗುರುಗಳು, ಹಾಗೆ ಹೀಗೆಯಿಂದ. ಆದರೆ ಅವ್ರನ್ನ ಯಾಕೆ ಪೂಜೆ ಮಾಡಬೇಕು? ಪೂಜೆ ಮಾಡುವುದರಿಂದಾಗಿ ಏನೂ ಗೊತ್ತಿಲ್ಲ. ಆದರೆ ಗೊತ್ತಿಲ್ಲ ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿರೋಲ್ಲ. ಅದರಿಂದಾಗಿಯೇ ತಾನು ತಪ್ಪು ಆರಾಧನೆಯನ್ನು ಯಾವತ್ತಿಗಾವತ್ತೂ ಬಿಡಲ್ಲ. ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ನೀವು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ಲಿಕ್ಕೆ ಆಗದೆ ಇದ್ದರೂ ಕಡೆಗೆ ಅವನೇನು ಉತ್ತರ ಅಂತ ಹೇಳಿದ್ರೆ, ನೋಡಿ ನೀವು ಏನು ಬೇಕಾದ್ರೆ ಹೇಳ್ರಿ, ನಾವು ಹೀಗೇ ಮಾಡೋದು, ನಾವು ಚೇಂಜ್ ಆಗಲ್ಲ, ನಾವು ಬದಲಾಗಲ್ಲ, ನಾವು ಹೀಗೆ ಮಾಡೋದು, ಅದು ಉತ್ತರ ಇಲ್ಲ. ಈ ರೀತಿ ಎಲ್ಲವೂ ಕೂಡ ಹೀಗೆ. ಇನ್ನು ನೋಡಿ, ಒಂದು ಮಡಿಯಿಂದ ಮಾಡ್ತಾನೆ ಶುಚಿತ್ವ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಮೂಢಗ್ರಹೇಣ ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆ. ನಿಮಗೆ ಉದಾಹರಣೆಗೆ ಮಡಿ ಅಂತ ಹೇಳಿ ಕಪ್ಪು ಬಟ್ಟೆಯನ್ನು ಉಟ್ಕೊಂಡ್ಬರ್ತಾನೆ. ಅಂದರೆ ಕಪ್ಪು ಬಟ್ಟೆ ಅಂತ ಹೇಳಿದ್ರೆ ಕಪ್ಪು ಕಲರ್ ಬಟ್ಟೆ ಅಲ್ಲ, ಒಂದು ಬಿಳಿ ಪಂಚೆಗೆ ಒಗೆಯದೆ ಕಪ್ಪಾಗಿ ಹೋಗಿದೆ ಅಂತ ಕಪ್ಪಾದ ಕೊಳೆಯಾದ ಬಟ್ಟೆಯನ್ನು ಉಟ್ಕೊಂಡು ಸ್ನಾನ ಮಾಡಿಕೊಂಡು ವಾಸನೆ ಬರ್ತಾ ಇರ್ತದೆ. ಮಡಿ ಅಂತ ಬರ್ತಾನೆ. ಇದು ಮಡಿಯಲ್ಲಪ್ಪ, ಈ ರೀತಿ ಮಡಿಯಲ್ಲ. ಮಡಿ ಅಂತ ಹೇಳಿದ್ರೆ ಮೊದಲು ಕ್ಲೀನ್ ಬೇಕು, ಶುದ್ಧ ಇರಬೇಕು. ಅಂದರೆ ಇಲ್ಲ, ಇದೇ ಮಡಿ, ಹಿಂದಿಂದ ನಾವು ಹೀಗೆ ಬಂದದ್ದು, ಬೇರೆ ರೀತಿ ಮಾಡ್ಕೊಳ್ಳಿಕ್ಕಿಲ್ಲ. ಉದಾಹರಣೆಗೆ ಒಂದು ಕಂಬಳಿ ಮಡಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾನೆ ಇವನು. ಆದರೆ ಆ ಕಂಬಳಿ ಇವನು ಒಗೆಯದೇ ಇದ್ದದ್ರಿಂದಾಗಿ ಅದು ವಾಸನೆ ಬರ್ತಾ ಇದೆ, ಕೊಳೆಯಾಗಿ ವಾಸನೆ ಬರ್ತಾ ಇದೆ, ಅದು ಕೆಟ್ಟ ವಾಸನೆ ಬರ್ತಾ ಇದೆ. ಯಾರೋ ಒಬ್ರು ಹೇಳಿದರೆ, ವಾಸನೆ ಬಂದರೆ ಈ ರೀತಿ ಕೊಳೆಯಾದದ್ದಿದ್ರೆ ಅದು ಮಡಿ ಆಗಲ್ಲಪ್ಪ, ಶುದ್ಧ ಆಗಲ್ಲ, ಅದನ್ನು ಒಗಿಬೇಕು ಅಂತ. ಅದಕ್ಕೆ ಅವನು ಹೇಳಿದ್ರು, ಒಗೆದ್ಬಿಟ್ರೆ ಮೈಲಿಗೆ ಆಗಿಬಿಡುತ್ತೆ. ಅದು ಕಂಬಳಿ ಒಗೆದ್ಬಿಟ್ರೆ ಮೈಲಿಗೆ ಆಗಿಬಿಡುತ್ತೆ, ಅದಕ್ಕೋಸ್ಕರ ಒಗಿಬಾರ್ದು. ಅಲ್ಲ, ಈ ರೀತಿ ಕೊಳೆ ಆಗಿದ್ರೆ ಮಡಿ ಆಗಿರುತ್ತಾ? ಹೌದು, ಕೊಳೆ ಆದ್ರೇ ಮಡಿ. ನೋಡಿ, ಈ ರೀತಿ ಇದು ವಿಚಿತ್ರ. ಕೊಳೆ ಆದರೆ ಮಡಿ, ಶುದ್ಧವಾದರೆ ಅದನ್ನು ನೀವು ತೊಳೆದು ಕ್ಲೀನ್ ಮಾಡಿದರೆ ಮೈಲಿಗೆ ಆಗತ್ತೆ. ಅಂದರೆ ಈ ರೀತಿ ಇದೆಲ್ಲ ಏನು ಅಂದರೆ ಮೂಢಾಗ್ರಹೀಣ, ತಪ್ಪು ತಿಳುವಳಿಕೆಗಳು. ಇಂಥದ್ದು ಬೇಕಾದಷ್ಟು ಇರ್ತದೆ ತಪ್ಪು ತಿಳುವಳಿಕೆಗಳು. ಏನು ಅಂದರೆ, ನಾನು ತಿಳ್ಕೊಂಡಿದ್ದೇ ಸರಿ ಅಂತ. ಇವರಿಗೆ ಯಾವುದೇ ಶಾಸ್ತ್ರದ ಆಧಾರಗಳು ಬೇಕಾಗಿಲ್ಲ, ಒಪ್ಪಿಕೊಳ್ಳುವುದೂ ಇಲ್ಲ. ಮತ್ತೇನೆಂದರೆ ಆತ್ಮನೋ ಯತ್ ಪೀಡೆಯ. ನೋಡಿ, ಈ ರೀತಿ ಇವರು ಈ ತಪಸ್ಸಿಗೋಸ್ಕರ ಒಂದು ಆಗ್ರಹ ಇರ್ತದೆ, ಎರಡನೇದೇನಂತ ಹೇಳಿದ್ರೆ ತಮ್ಮನ್ನೇ ತಾವು ದಂಡಿಸಿಕೊಳ್ತಾರೆ, ಕಷ್ಟಪಡ್ತಾರೆ. ಆದರೆ ಲಾಭ ಏನಿಲ್ಲ. ಇವಾಗ ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ. ಯಾವುದು ದೇವತೆ ಪೂಜೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ತಾಮಸವಾದ ತಪಸ್ಸು ಮಾಡುವವರು ಸಾತ್ವಿಕ ದೇವತೆಗಳನ್ನು ಪೂಜೆ ಮಾಡುವುದೇ ಇಲ್ಲ. ಇವರು ಮಾಡುವುದೆಲ್ಲವೂ ತಾಮಸವಾದ ದೇವತೆಗಳ ಪೂಜೆಯೇ. ತಾಮಸ ದೇವತೆಗಳ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೇ ಕಷ್ಟ ಇರ್ತದೆ. ಅದಕ್ಕೇನೆಂದರೆ ತನ್ನ ರಕ್ತವನ್ನು ತಾನು ಅಲ್ಲಿ ಬಲಿ ಕೊಡುವುದು, ಮತ್ತೇನೆಂದರೆ ಮಧ್ಯರಾತ್ರಿಯಲ್ಲಿ ಹೋಗಿ ಸ್ಮಶಾನದಲ್ಲಿ ಕೂತ್ಕೊಳ್ಳೋದು, ಈ ರೀತಿಯದ್ದು. ನೋಡಿ, ಇದೆಲ್ಲ ಸುಲಭನಾ? ಮತ್ತೇನು ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಹೆಣವನ್ನು ಇಟ್ಕೊಳ್ಳೋದು, ಆ ಹೆಣದ ಮೇಲೆ ಕೂತ್ಕೊಳ್ಳೋದು, ಹೆಣದ ಮಾಂಸ ತಿನ್ನೋದು. ಅಲ್ಲ ನೋಡಿ, ಇಂಥ ಏನು ಅಂತ ಹೇಳಿದ್ರೆ ಇದು ತನಗೆ ತಾನು ಪೀಡೆ ಕೊಟ್ಕೊಳ್ಳೋದು, ಅಂದರೆ ತನ್ನನ್ನೇ ತಾನು ದಂಡಿಸಿಕೊಳ್ಳುವಂಥದ್ದು. ಅಲ್ಲ, ಇದೇ ಅಲ್ವ ನೀವು ತಪಸ್ಸು ಅಂತ ಹೇಳ್ತಾ ಇರೋದು? ಹೌದು, ದಂಡಿಸಿಕೊಳ್ಳಬೇಕು. ಯಾಕೆ ದಂಡಿಸುವುದು? ಇದು ನೋಡಿ, ವಾಸ್ತವಿಕವಾಗಿ ಈ ದೇಹವನ್ನು ದಂಡಿಸುವುದು ಯಾಕೋಸ್ಕರ? ದಂಡಿಸುವುದಕ್ಕಾಗಿ ದಂಡಿಸುವುದಲ್ಲ.
ಮತ್ತು ಆ ಮನಸ್ಸು ದೇವರಲ್ಲಿ ನಿಲ್ಲಬೇಕು ಅಂದರೆ ಅದಕ್ಕೆ ದೇಹ, ಈ ದೇಹ ಏನಿದೆ ಅದು ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು. ಅದಕ್ಕೋಸ್ಕರ ದೇಹವನ್ನು ದಂಡಿಸುವುದು, ಬೇರೆ ಯಾವ ಉದ್ದೇಶದಿಂದಲ್ಲ. ಇವರಿಗೆ ಆ ಉದ್ದೇಶ ಏನೂ ಇಲ್ಲ. ದೇವರನ್ನು ಯಾವ ಮನಸ್ಸನ್ನು ಯಾವ ದೇವರಲ್ಲೂ ನಿಲ್ಲಿಸಲಿಕ್ಕಿಲ್ಲ. ಮತ್ತೇನು ಅಂತ ಹೇಳಿದ್ರೆ, ಏನು ನಾನೊಂದು ಸಾಧನೆ ಮಾಡಿ ಇಲ್ಲೊಬ್ಬ ದೊಡ್ಡ ಮನುಷ್ಯ ಆಗಬೇಕಾಗಿದೆ, ಪವಾಡ ಪುರುಷ ಆಗಬೇಕಾಗಿದೆ. ಆ ಪವಾಡ ಪುರುಷ ಆಗಲಿಕ್ಕೋಸ್ಕರ ನನ್ನ ಮನಸ್ಸಿನಲ್ಲಿ ಏನೇನು ಕೆಟ್ಟ ಆಸೆಗಳಿದೆ ಅದನ್ನು ಪೂರ್ಣೆಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ತನ್ನ ದೇಹವನ್ನು ದಂಡಿಸಿ ಹಿರಣ್ಯಕಶಿಪುವಿನಾಗೆ. ಹಿರಣ್ಯಕಶಿಪು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ. ಒಂದು ಬೆರಳಿನ ಮೇಲೆ ನಿಂತು ಇಡೀ ಅವನ ಶರೀರ ಎಲ್ಲ ಗೆದ್ದಲು ತಿನ್ಕೊಂಡು ಹೋಯ್ತಂತ. ನೋಡಿ ಎಷ್ಟು ಕಷ್ಟ ಆಗಿರ್ಬೋದು. ಆದರೂ ಹಠ ಬಿಡಲ್ಲ. ಇಂಥ ತಪಸ್ಸು ಇವೆಲ್ಲ ಏನು ಅಂತ ಹೇಳಿದ್ರೆ ಶಾರೀರಿಕವಾದ ತಾಮಸ ತಪಸ್ಸು, ವಾಚಿಕವಾದ ತಾಮಸ ತಪಸ್ಸು. ಅನುದ್ವೇಗಕರಂ ವಾಕ್ಯಂ, ನಾವು ಹೇಳಿದ್ವಲ್ಲ, ಉದ್ವೇಗ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ದುಃಖ ಆಗದ ಹಾಗೆ, ಆ ರೀತಿ ಆಗದ ಹಾಗೆ ಮಾತಾಡುವಂಥದ್ದು. ಒಳಗೆ ಅವನಿಗೆ ಅವರ ಬಗ್ಗೆ ತಪ್ಪು ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಇಲ್ಲ. ಹಾಗಿದ್ರೂ ಹೊರಗಿನಿಂದ ಮಾತ್ರ ಆ ರೀತಿ ನಡ್ಕೊಳ್ಳೋದು, ಹೊರಗಿಂದ ಮಾತ್ರ, ಒಳಗಿಂದ ಒಳ್ಳೆ ಭಾವನೆ ಇಲ್ಲ. ನೋಡಿ, ಯಾವತ್ತೂ ನಾವು ಇನ್ನೊಬ್ಬರನ್ನು ಕುರಿತು ಮೃದುವಾಗಿ ಮಾತಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಏನಂದರೆ ಅವ್ರಿಗೆ ನಮ್ಮಿಂದ ಬೇಜಾರಾಗಬಾರ್ದಪ್ಪ ಅಂತ. ಇದು ಹಾಗಲ್ಲ. ಇದೇನು ಅಂತ ಹೇಳಿದ್ರೆ ಕಳಿಂಕ ನೀತಿ ಅಂತ. ದುರ್ಯೋಧನನಿಗೆ ಶಕುನಿ ಹೇಳ್ಕೊಟ್ಟಾಗೆ, ಯಾವತ್ತೂ ಇನ್ನೊಬ್ಬರ ಹತ್ರ ಮಾತಾಡಬೇಕಾದ್ರೆ ಮೃದುವಾಗಿ ಮಾತಾಡಬೇಕಪ್ಪ. ಎಲ್ಲಿವರೆಗೆ ಅಂದರೆ ಅವರನ್ನು ನೀನು ಎತ್ಕೊಳ್ಬೇಕು, ಅವರನ್ನು ಹೊಗಳಬೇಕು, ಅವರನ್ನು ಅಟ್ಟಕ್ಕೇರಿಸಬೇಕು. ಎಲ್ಲಿವರೆಗೆ ಅಂದರೆ ಒಂದು ಗುಂಡಿ ಸಿಗುವ ತನಕ ಮಾತ್ರ. ಗುಂಡಿ ಸಿಕ್ಕಿದ ಕೂಡಲೇ ಅವರನ್ನು ಕೆಳಗೆ ಎತ್ತಾಕ್ಬಿಡಬೇಕು. ಎಷ್ಟು ಅಂದರೆ ಮತ್ತೆ ಮೇಲೆ ಬರಬಾರ್ದು ಅವರು. ಅಲ್ಲಿ ತನಕ ಅವರನ್ನು ಹೊಗಳ್ತಾನೇ ಇರಬೇಕು. ನೋಡಿ, ಹೀಗೆ ಇರುತ್ತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ, ಎಲ್ಲ ಮಾತಾಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಿಮ್ಮನ್ನು ನಂಬಿಸಿ ನಾಳೆ ನಿಮಗೆ ಮೋಸ ಮಾಡಲಿಕ್ಕೋಸ್ಕರ. ನೀವು ನಂಬೇಕು ಅವರನ್ನು. ಅದಕ್ಕೆ ಸತ್ಯ ಹೇಳ್ತಾರೆ, ಮೊದಲು 4 ಸತ್ಯವನ್ನು ಹೇಳ್ತಾರೆ. ನೀವು ಆ ಸತ್ಯ ನಂಬ್ಕೊಂಡ್ಬಿಡ್ತೀರಿ, ಗೊತ್ತೇ ಆಗೋಲ್ಲ. ಅಯ್ಯೋ ತುಂಬ ಒಳ್ಳೆಯವರು ಅಂತ. ನಾಳೆ ಅವ್ರು ನಿಮಗೆ ಮೋಸ ಮಾಡಿ ಹೋದ್ಮೇಲೆ ಗೊತ್ತು, ಇವ್ರು ನಮಗೆ ಮೋಸ ಮಾಡಲಿಕ್ಕೆ ಮೊದಲು ಸತ್ಯ ಹೇಳಿದ್ದು, ನಮಗೆ ಹಿತವಾದ ಪ್ರಿಯವಾದ ಮಾತೆಲ್ಲ. ಅಂದರೆ ಇದೆಲ್ಲ ಏನು ಅಂತ ಹೇಳಿದ್ರೆ ಒಳಗೆ ಇರುವಂಥದ್ದು ಇಷ್ಟೇ. ಇನ್ನೊಬ್ಬನನ್ನು ನಾಶ ಮಾಡಲಿಕ್ಕೆ ಪರಸ್ಯ ಉತ್ಸಾಹನಾರ್ಥಂ, ಇನ್ನೊಬ್ಬ ನಾಶ ಆಗಿ ಹೋಗ್ಬೇಕು, ಅದಕ್ಕೋಸ್ಕರ ತಮ್ಮ ದೇಹವನ್ನು ದಂಡಿಸಿಕೊಂಡು ಮಾಡುವಂಥ ತಪಸ್ಸು. ಕಾಯಿಕವಾದದ್ದಿರ್ಬೋದು, ವಾಚಿಕವಾದದ್ದಿರ್ಬೋದು, ಮಾನಸಿಕವಾದದ್ದಿರ್ಬೋದು. ಮಾನಸಿಕವಾದದ್ದಷ್ಟೇ, ಮನಸ್ಸಿನ ಪ್ರಸನ್ನತೆಯನ್ನು ಕಾಪಾಡಿಕೊಳ್ತಾರೆ. ಹೇಗಂತ ಹೇಳಿದ್ರೆ ತಾತ್ಕಾಲಿಕವಾಗಿ. ಯಾವ ರೀತಿ ಹಿರಣ್ಯಕಶಿಪು ನೋಡಿ ಚತುರ್ಮುಖ ಬ್ರಹ್ಮನನ್ನು ಒಲಿಸಿಕೊಂಡ. ಚತುರ್ಮುಖ ಬ್ರಹ್ಮ ಒಲಿಬೇಕು ಅಂದರೆ ಮನಸ್ಸು ಪ್ರಸನ್ನ ಆಗಿರಬೇಕಲ್ವಾ? ಹೌದು, ಮನಸ್ಸು ಪ್ರಸನ್ನ, ಅದು ತಾತ್ಕಾಲಿಕವಾಗಿ. ಬಲಾತ್ಕಾರದಿಂದ ಮನಸ್ಸನ್ನು ತಾನು ಆ ರೀತಿ ಇಟ್ಕೊಂಡಿರುವುದು, ಬಲಾತ್ಕಾರದಿಂದ. ಅದೇ ರೀತಿ ಸೌಮ್ಯತ್ವ ನೋಡಿ, ಆ ಸಂದರ್ಭದಲ್ಲಿ ಸೌಮ್ಯವಾಗಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಸಮಯ ಕಾಯಲಿಕ್ಕೋಸ್ಕರ ಸೌಮ್ಯವಾಗಿರುವಂಥದ್ದು. ನೀವು ಅಯ್ಯೋ ಪಾಪದವರು ಅಂತ ತುಂಬ ಪಾಪದವರಪ್ಪ ಅಂತ ಹತ್ತಿರ ಹೋದರೆ ಹೆಬ್ಬಾವಿನಾಗೆ. ಹೆಬ್ಬಾವು ಹತ್ತಿರ ಬರುವ ತನಕ ಸುಮ್ಮನೆ ಸತ್ತಾಗಿ ಬಿದ್ದುಕೊಂಡಿರ್ತದೆ. ಹತ್ತಿರ ಬಂದು ಕೂಡಲೇ ಗಬಕ್ಕ ನುಂಗಿದ್ದೇ ಗೊತ್ತು, ನನ್ನನ್ನು ನುಂಗಿಬಿಡ್ತು ಅಂತ. ನೋಡಿ, ಇದಾಗೇನೆ ಇದೇನಿದ್ದಾರೆ ತಾಮಸ ತಪಸ್ಸು ಮಾಡುವವರು ಇದೇ ರೀತಿ. ಅವರದ್ದೆಲ್ಲವೂ ಕೂಡ ಒಳಗಿನಿಂದ ಯಾವುದೋ ಕೆಟ್ಟ ತಿಳುವಳಿಕೆಯಿಂದ ಆಗ್ರಹದಿಂದ ಕೂಡಿಕೊಂಡಿರ್ತಾರೆ. ನಾನು ತಿಳ್ಕೊಂಡಿರೋದೇ ತಪ್ಪು, ಸರಿ, ನಾನು ಮಾಡ್ತಾ ಇರುವುದೇ ಸರಿ. ಮತ್ತೇನು ಅಂದರೆ ತುಂಬ ತಮ್ಮ ದೇಹಕ್ಕೆ ಕೊಡಬಾರದ ಕಷ್ಟವನ್ನು ಕೊಡ್ತಾ ತಾವು ತಪಸ್ಸು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಬ್ಬ ಹಾಳಾಗಿ ಹೋಗಬೇಕು, ಇನ್ನೊಬ್ಬ ನಾಶ ಆಗಿ ಹೋಗಬೇಕು, ಈ ರೀತಿ ಮಾಡುವ ತಪಸ್ಸು ಏನಿದೆ ಇದು ತಾಮಸವಾದ ತಪಸ್ಸು ಅಂತ ಕರೆಯಲ್ಪಡ್ತದೆ. ಅಂದರೆ ಆ ಉದ್ದೇಶವನ್ನಿಟ್ಟುಕೊಂಡು ಮಾಡುವ ಕಾಯಿಕ, ವಾಚಿಕ, ಮತ್ತು ಈ ಶಾರೀರಿಕವಾದ ತಪಸ್ಸು, ಈ ಮಾನಸಿಕವಾದ ತಪಸ್ಸು, ಅದು ಈ ತಾಮಸ ತಪಸ್ಸು ಅಂತ ಕರೆಯಲ್ಪಡ್ತದೆ. ಹೀಗೆ ಈ ತಪಸ್ಸಿನ 3 ವೈವಿಧ್ಯವನ್ನು ತುಂಬ ಸುಂದರವಾಗಿ ತಿಳಿಸ್ತಾನೆ. ಅಂದರೆ ಇಷ್ಟು ಚಂದವಾಗಿ ನಮಗೆ ಈ ತಪಸ್ಸಿನ ವಿವರಣೆ ಮತ್ತೆಲ್ಲೂ ಸಿಗೋದಿಲ್ಲ. ಇನ್ನು ಮುಂದಿನದ್ದು, ಒಬ್ಬ ಮನುಷ್ಯನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿರಬೇಕಾದದ್ದು ಯಾವುದು ಅಂತ ಹೇಳಿದ್ರೆ ಇನ್ನೊಂದು ದಾನ. ಯಜ್ಞ, ದಾನ, ತಪಸ್ಸು. ಅದರಲ್ಲಿ ಯಜ್ಞದ ಬಗ್ಗೆ ತಿಳಿಸಿದ, ತಪಸ್ಸಿನ ಬಗ್ಗೆ ತಿಳಿಸಿದ. ಇನ್ನು ದಾನದ ಬಗ್ಗೆ, ಆ ದಾನದಲ್ಲಿ ಮತ್ತೆ 3 ವಿಧ ಇದೆ. ಸಾತ್ವಿಕವಾದ ದಾನ, ರಾಜಸವಾದ ದಾನ, ತಾಮಸವಾದ ದಾನ.
ಅದೇನು ಅದನ್ನು ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.